ಕೆಲವು ಮಂದಿ ಅನ್ಯಾಯ ಮಾಡಿ ಏನಕ್ಕೇನೋ ಮಾಡಿ ಸಂದು ಹೋದವರಿದ್ದಾರೆ. ಹೌದು. ಇವ ಹೇಗಿದ್ದಾನೆ? ನಿನಗೆ ಯಾರ ಬಗ್ಗೆ ಗೊತ್ತುಂಟು? ಭಸ್ಮಾಸುರ. ಅವನಾದ್ರೆ ಹೌದು, ಅವನ ಅನ್ಯಾಯದ ಪದವನ್ನೇ ಹಿಡಿದ, ಹಾಗೆಂದು ಅವನು ನಾಶವನ್ನು ಹೊಂದಿದ್ದಾನೆ. ಹೆಚ್ಚು ಕಾಲ ಬದುಕಲೇ ಇಲ್ಲ. ಇವನಾದರೂ ಅಂತ ಕಾರ್ಯವನ್ನು ಮಾಡುವುದಕ್ಕಿಲ್ಲ, ಉತ್ತಮನಿದ್ದಾನೆ. ಪರಮೇಶ್ವರನನ್ನು ಮೆಚ್ಚಿಸುವುದರ ಮೂಲಕವಾಗಿ 60,000 ವರ್ಷಗಳ ಆಯಸ್ಸನ್ನು ಪಡೆದುಕೊಂಡಿದ್ದಾನೆ. ನಾಯಕ ಸಾಕು ಅಂತ ನಾನು ಅಂದುಕೊಂಡಿದ್ದೇನೆ. ನೀವು ಹೇಳಿದ ತಡ ಮಾಡುವುದಲ್ಲ, ಆದಷ್ಟು ಬೇಗ ಪಾತ್ರಲೋಕವನ್ನು ಹುಟ್ಟಿದಾಗ ಒಂದು ಬೊಮ್ಮೆ, ಜೀವತಳದಾಗ ಮತ್ತೊಂದು ಭಂಡಾಸುರ ನಾಮಕ. ಈಗ ವರಬಲದಿಂದ ಬುದ್ಧಿಮತ್ತೆಯಿಂದ ಬೆಳೆದ ಭಂಡಾಸುರ. ಮೊದಲಿನಾಗ ಹುಡುಗಾಟಿಗೆ ಇಲ್ಲ. ಯಾಕೆ? ಪ್ರಬುದ್ಧತೆ ಇದೆ, ಬಾಳಿನ ಕುರಿತಾದ ಲಕ್ಷ್ಯಗಳಿವೆ. ಆದ್ದರಿಂದಲೇ ವರಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ ತಂದೆ ತಾಯಿಯರ ಅಜ್ಜೆಯ ಹಾಗೆ ಪಾತಾಳ ಲೋಕವನ್ನು ಬಂದು ಸೇರಿದ್ದೇನೆ. ಅಂದದ್ದು ಕೆಳಗ ಮೇಲೆ ಪ್ರಶ್ನೆ ಅಲ್ಲ. ನಮ್ಮ ಹುಟ್ಟಿನ ಹಿನ್ನೆಲೆಯೋ ಬೆಳೆದು ಬಂದ ದಾರಿಯೋ ಅತ್ಯಂತ ಆಶ್ಚರ್ಯಕರವಾದ. ಯಾವನು ರುದ್ರನು ಅಂದ್ರೆ ಯಾವನು ಸಂಹಾರ ಶಕ್ತಿಯೋ ಅವನಿಂದ ಜೀವ ತಳೆಯಲ್ಪಟ್ಟವನು ನಾನು. ಯಾವುದಕ್ಕೆ ಜೀವ ಬಂತು? ರುದ್ರನಿಂದ ಕೊಲೆ ಮಾಡಲ್ಪಟ್ಟ ಅಥವಾ ರುದ್ರನಿಂದ ಹತಿಸಲ್ಪಟ್ಟ, ಸುಡಲ್ಪಟ್ಟ ಮನ್ಮಥನ ಬೂದಿಗೆ ಜೀವ ಬಂತು. ಏನು ಮನ್ಮಥ? ಕಾಮರೂಪ, ಕಾಮಸ್ವರೂಪ. ತನ್ನೊಳಗಿನ ಕಾಮವನ್ನೇ ದಹಿಸಿ ಭಸ್ಮೀಭೂತವನ್ನಾಗಿಸಿದ ಪರಮೇಶ್ವರನೇ ಮತ್ತೊಂದು ಕಾಲದಲ್ಲಿ ಆ ಭಸ್ಮದಿಂದಲೇ ರಚಿಸಲ್ಪಟ್ಟಂತಹ ವಿಗ್ರಹಕ್ಕೆ ಜೀವವನ್ನು ಕೊಟ್ಟ. ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿಗಳನ್ನು ತುಂಬಿದ. ಹಾಗಾದರೆ ಲಯಕಾರಕ ಶಕ್ತಿಯಿಂದಲೇ ಅನುಗ್ರಹಿಸಲ್ಪಟ್ಟ, ಯಾವ ಕಾಲಕ್ಕೂ ದಮನಿಸಲಾಗದ ಪ್ರಚಂಡವಾದಂತಹ ಶಕ್ತಿ ಇದು ಅಂತ ಆಯ್ತೋ ಇಲ್ವೋ? ಅದಕ್ಕೆ ಪುಟಗೊಳ್ಳುವ ಹಾಗೆ ನನ್ನಣ್ಣನಾದಂತಹ ಗಣೇಶನ ಆದೇಶದಂತೆ ವರಬಲವನ್ನು ಕ್ರೋಢಿಸಿಕೊಂಡೆ. 60,000 ವರ್ಷಗಳ ಆಯುಷ್ಯ ಅಷ್ಟೇ. ಏನನ್ನು ಬೇಕಾದರೂ ಅಳಿದು ಹೋದ ಬ್ರಹ್ಮಾಂಡವಾದರೂ ಸರಿ ನಮ್ಮಿಂದ ಸೃಷ್ಟಿಸಲ್ಪಡುತ್ತದೆ. ಇಂತಹ ಮಹತ್ತರವಾದ ಯೋಗ್ಯತೆ ನಿಕ್ಷಿಪ್ತಗೊಂಡಂತಹ ಈ ಬಿಂಬ ಕುಸಿ ಹೋದಿತ್ತು, ವ್ಯರ್ಥವಾದಿತ್ತು, ಆಗಲಿಕ್ಕಿಲ್ಲ. ಆದ್ದರಿಂದಲೇ ಕಿಂ ಕರ್ತವ್ಯ ಮೂಢನಾಗಿ ಈ ಪಾತಾಳದಲ್ಲಿದ್ದೇನೆ. ಒಂದೇ ಒಂದು ವಿಶ್ವಾಸ, ಜಗದ್ಧಾತ್ರಿಯನ್ನು ಕರೆಯಿಸಲ್ಪಟ್ಟ ಮಗನೇ ಹೀಗೆ ಬಾ. ಯಾವ ಕಾಲದಲ್ಲಿ ಮಣ್ಣಿನ ಬೊಂಬೆಯನ್ನು ಗಣಪ ಅನ್ನುವಾಗ ತನ್ನ ಮಗ ಅನ್ನುವಾಗ ಅಂಗೀಕರಿಸಿದಳು ಆ ತಾಯಿ, ಆ ಗಣಪನಿಂದಲೇ ನಿರ್ಮಿಸಲ್ಪಟ್ಟ ಬೊಂಬೆ ನಾನೆಂದು ತಿಳಿದಿದ್ದಳು. ನನ್ನನ್ನು ಮಗಳೆಂದು ಅಂಗೀಕರಿಸಿದಳು.
ಇದಕ್ಕಿಂತ ದೊಡ್ಡ ಮಾತೃತ್ವ ಉಂಟೆ ಪ್ರಪಂಚದಲ್ಲಿ? ಅಂತಹ ಮಹಾತಾಯಿಯ ಅಮೃತ ಹಸ್ತವನ್ನ ವ್ಯಕ್ತಿಯನ್ನು ಸ್ಪರ್ಶಿಸಿದೆ. ಅವಳ ಆದೇಶದಂತೆ ಈ ಪಾತಾಳ ಲೋಕದಲ್ಲಿದ್ದೇನೆ. ಇಂದಲ್ಲ ನಾಳೆ ಬದಲಾವಣೆ ಒಂದು ಹೊಸ ಗಾಡಿ ಬೀಸದೆ ಇರ್ಲಿಕ್ಕಿಲ್ಲ. ನೋಡೋಣ ನೋಡೋಣ. ಕಂಡಾಗಲೇ ರೋಮಹರ್ಷಿತನಾಗಿದ್ದೇನೆ. ದೈತ್ಯಗುಲದ ಉದ್ಧಾರಕ್ಕಾಗಿ ತನ್ನನ್ನು ಮೀಸಲನ್ನಾಗಿರಿಸಿಕೊಂಡು ತಪಶಕ್ತಿಯನ್ನು ವಿನಿಯೋಗಿಸುತ್ತಿರುವ ತಾವುಗಳ ಆಗಮ ನನ್ನ ಪೂರ್ವ ಪುಣ್ಯ ವಿಶೇಷವೇ ಸರಿ. ಒಬ್ಬರೇ ಬಂದದ್ದಲ್ಲ, ಹಿಂಡು ದೈತ್ಯರನ್ನು ಕರ್ಕೊಂಡು ಬಂದಿದ್ದೀವಿ. ಹೌದು, ನನ್ನ ಮಜತಿಯೇ ಹೌದು. ಆಗಲಿ, ಎಲ್ಲರೂ ಉಚಿತಾಸನವನ್ನು ಇದ್ದದರಲ್ಲಿ ಕುಳಿತುಕೊಳ್ಳಿ. ಸರಿ, ನಿಮ್ಮನ್ನಷ್ಟೇ ಇದ್ದದರಲ್ಲಿ ಎತ್ತರದ ಬಂಡೆಯಲ್ಲಿ ಕೂತುಕೊಳ್ಳಿಸಿದ್ದೇನೆ. ಸಂತೋಷಗೊಂಡಿದ್ದೆ. ನಮ್ಮಲ್ಲಿ ಇರುವುದು ಎಷ್ಟು ಅದಕ್ಕನುಗುಣವಾಗಿ ಅಲ್ವಾ ಸತ್ಕಾರ ಮಾಡಬೇಕು, ಸ್ವೀಕರಿಸಬೇಕು. ಏನಾಗಬೇಕು ಅಪ್ಪಣೆ. ಬಂಡಾಸುರ ನಿನ್ನ ಬಳಿಗೆ ಬಂದ ಕಾಲಕ್ಕೆ ವಿಧ ವಿಧದಿಂದ ನಮ್ಮನ್ನು ಸತ್ಕರಿಸಿದೆ. ಇಲ್ಲಿ ಏನು ಉಂಟು ಅದರಿಂದ ನಮ್ಮನ್ನು ಉಪಚರಿಸಿರುವಂತಹ ನಿನ್ನ ಬಗೆಯನ್ನು ಕಾಣುವಾಗ ಮನಸ್ಸಿಗೆ ಬಹಳ ಆನಂದವಾಯಿತಪ್ಪ. ಎಷ್ಟು ಉಂಟು ಅದರಲ್ಲಿ ಸಂತೃಪ್ತಿಯನ್ನು ನಾವು ಹೊಂದಿದವರಿದ್ದೇವೆ. ಈ ದೈತ್ಯ ಸಾಮ್ರಾಜ್ಯವನ್ನೆಲ್ಲ ನಿನ್ನ ಬಳಿಗೆ ಒಗ್ಗೂಡಿಸಿಕೊಂಡು ಬರುವುದಕ್ಕೆ ಒಂದು ಬಲವಾದ ಉದ್ದೇಶವೇ ಉಂಟು. ಇವರೆಲ್ಲ ನನ್ನ ಬಳಿಯಲ್ಲೇ ಇದ್ದಂತಹ ಶಿಷ್ಯವೃಂದ ನನ್ನದು. ಸರಿಯಾದ ನಾಯಕನಿಲ್ಲ ಎನ್ನುವಂತಹ ಚಿಂತೆಯಲ್ಲಿದ್ದಂತಹ ಹೊತ್ತು ಇವರಿಗೊಬ್ಬ ನಾಯಕ ಬೇಕು. ಇವರೊಬ್ಬರನ್ನು ಸಮರ್ಥರಾಗಿ ನಡೆಸಿಕೊಂಡು ಹೋಗಬೇಕಾದ್ರೆ ಸಮರ್ಥನಾದ ನಾಯಕ ಯಾರಿದ್ದಾರೆ ಎನ್ನುವಂತಹ ಸಂಕಲ್ಪದಲ್ಲಿದ್ದಂತಹ ಹೊತ್ತಿನಲ್ಲಿ ದಿವ್ಯ ದೃಷ್ಟಿಗೆ ತಿಳಿದಂತಹ ವಿಚಾರ, ಪಾತಾಳ ಲೋಕದಲ್ಲಿ ಒಬ್ಬ ಇದ್ದಾನೆ. ಆಗ ತಿಳಿಯಿತು, ವಿಘ್ನ ವಿನಾಶಕನ ಕರಸಂಕಮಲ ಸಂಜಾತನಿದ್ದಾನೆ. ಪರಮೇಶ್ವರನ ಮಗನಾಗಿ ಪಾತಾಳ ಲೋಕವನ್ನು ಸೇರಿಕೊಂಡಿದ್ದಾನೆ. ಅವನ ಬಳಿಗೆ ಹೋದೆವು ಅಂತಾದರೆ ನಮಗೊಬ್ಬ ನಾಯಕ ಸಿಗುತ್ತಾನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಅವರಿಗೆ ಆಡಿ ನಿನ್ನ ಬಳಿಗೆ ಕರೆದುಕೊಂಡು ಬಂದಿದ್ದೇನೆ. ಅದು ನಾನು. ನೀನೇ ಬಂಡಾಸುರ, ನೀನೇ ಇವರಿಗೆ ಸಮರ್ಥ ನಾಯಕನಾಗುವುದಕ್ಕೆ ಸಮರ್ಥನಿದ್ದಿ. ಗುರುಗಳೇ, ಓ ಆತಿಥ್ಯವನ್ನು ಮಾಡಿದ ಕಾಲಕ್ಕೆ ಸಂತೃಪ್ತಿಯಿಂದ ಸ್ವೀಕರಿಸಿದೆ. ಹೂವು ಕೊಡುವಲ್ಲಿ ಹೂವಿನ ಹೆಸರು ಕೊಟ್ಟಿದ್ದೇನೆ ಅನ್ನುವಾಗ ಪ್ರಾರ್ಥಿಸಿದ್ದಾಗ ನೀವು ಅನುಗ್ರಹವನ್ನು ಮಾಡಿ. ಹೌದು, ಹಾಗೆಂದು ಬಂದವರಿಗೆ ಒಂದು ಆಶಯ ಕೊಡಬೇಕು ನೀನು ಅನ್ನುವಾಗ ಹೇಳುವಾಗ ನನಗೆ ಕೂತುಕೊಳ್ಳುವುದಕ್ಕೊಂದು ಎಡೆ ಇಲ್ಲ. ಮತ್ತೆ ನಾನು ಇವರನ್ನೆಲ್ಲ ಸೇರಿಸಿಕೊಂಡು ಏನ್ ಮಾಡ್ಲಿಕ್ಕೆ? ಬಂಡಾಸುರ, ಈ ಕಸ್ತೂರಿ ಮೃಗದ ಮಹಿಮೆ ಗೊತ್ತಾ ನಿನಗೆ? ಅದರಲ್ಲಿರುವಂತಹ ಪರಿಮಳವನ್ನು ಅದಕ್ಕೆ ತಿಳಿಯದೆ ಅದು ಲೋಕವನ್ನೆಲ್ಲ ಹುಡುಕುತ್ತದೆ. ಆ ರೀತಿ ಆಯ್ತು ನಿನ್ನ ಪರಿಸ್ಥಿತಿ. ನೋಡು, ನಿನ್ನಲ್ಲಿ ಎಲ್ಲವೂ ಸಾಧ್ಯತೆ ಉಂಟು, ಆದರೂ ಕೂಡ ನನ್ನಲ್ಲಿ ಇಲ್ಲ ಅನ್ನುವಂತಹ ಭಾವ ನಿನ್ನ ಮನಸ್ಸಿನಲ್ಲಿ ಉಂಟು. ಪರಮೇಶ್ವರ ದತ್ತವಾಗಿ ಅನೇಕ ವರಗಳೆಲ್ಲ ಪಡೆದುಕೊಂಡವನೇ. ಒಬ್ಬನನ್ನು ಸೃಷ್ಟಿ ಮಾಡುವುದಕ್ಕೂ ಧ್ವಂಸ ಮಾಡುವುದಕ್ಕೂ ಸಮರ್ಥ ನೀನಿದ್ದಿ, ಲಯಗೊಳಿಸುವುದಕ್ಕೂ ಸಮರ್ಥ ನೀನಲ್ವಾ? ಪಾಲಿಸುವುದಕ್ಕೂ ಅಂದ್ರೆ ಮೂರು ಮೂರ್ತಿಗಳು ಮಾಡುವಂತಹ ಕಾರ್ಯವನ್ನು ನೀನೊಬ್ಬನೇ ಮಾಡಬಲ್ಲೆ. ಅಂತಹ ಚಮತ್ಕಾರವನ್ನು ನಿನ್ನಲ್ಲಿ ಅಡಕವಾಗಿರುವಾಗ ನೀನು ಯಾಕೆ ಯೋಚಿಸುತ್ತೀವಿ? ಇವರಿಗೆ ಏನು ಬೇಕು? ಸಾಮ್ರಾಜ್ಯ ಬೇಕು.
ಅಲ್ವಾ? ಹೌದು. ಅದರ ನಿರ್ಮಾಣ ನಿನ್ನಿಂದ ಮಾಡ್ಲಿಕ್ಕೆ ಒಂದು ಪುರ ಬೇಡವೇ? ಪುರ ಬೇಕು, ಯೋಚನೆ ಮಾಡಬೇಕು. ಸಾಮ್ರಾಜ್ಯ ಆಗಬೇಕಾದ್ರೆ ಅರಮನೆ ಬೇಕು ಅಲ್ವಾ? ಅದರ ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಒಂದು ಪುರವನ್ನು ನೀನೇ ಸೃಷ್ಟಿ ಮಾಡು ಇಲ್ಲಿ, ಅದರಿಂದ ಆಳ್ವಿಕೆಯನ್ನು ಮಾಡಬಹುದಲ್ವಾ ಇಲ್ಲಿ? ಅದು ನಿಜವೇ. ಹಾ, ಒಂದು ಸಂಸ್ಥಾನವನ್ನು ಅಂಗೀಕರಿಸಬೇಕಾದರೆ ರಾಜ್ಯ ಬೇಕು, ಕೋಟೆ ಬೇಕು, ದೇಶ, ಕೋಶ ಇತ್ಯಾದಿ ಎಲ್ಲವೂ ಬೇಕಾಗುತ್ತದೆ. ಇವುಗಳೆಲ್ಲವನ್ನು ನಾನು ಸೃಷ್ಟಿಸಬಲ್ಲ ಅಲ್ವಾ? ಗುರುಗಳೇ ತಡ ಮಾಡುವ. ಏನು ಅಂದ, ಏನು ಚಂದ. ನಾನು ಸುಮ್ಮಗೆ ಆಯ್ತು ಅಂತ ಇದನ್ನೆಲ್ಲ ಮಾಡಿದ್ದೆ. ಯಾಕೆ? ಇವರಿಗೆ ಇಷ್ಟ ಆಗಲಿಲ್ಲ. ಇಷ್ಟ ಆಗಲಿಲ್ಲ. ಅದು ಸಂತೋಷದಿಂದ ಬರುವಂತಹ ಉದ್ಗಾರಗಳು. ಕೆಲವೊಮ್ಮೆ ಏನೆಲ್ಲ ಹೆಚ್ಚಾಗಿ ಬಂದು ಹೋಗುತ್ತದೆ. ನಾವು ಇದರ ನಿರೀಕ್ಷೆಯಲ್ಲೇ ಇಲ್ಲ, ಇಷ್ಟು ಚಂದ ಆಗ್ತದೆ. ಕೆಲವರು ನಾನು ವಿಮರ್ಶೆ ಮಾಡುವಂತ ಕೇಳಿದ್ದೇನೆ. ಹೇಗೆ? ಭಯಂಕರ ಚಂದ. ಭಯಂಕರ ಚಂದ. ಈ ಚಂದ ಹೌದಾದ್ರೆ ಅದು ಭಯಂಕರ. ಭಯಂಕರ ಆಗುವುದು ಈಗ ಎಂತ ಇದು ಅಂತದ್ದೇ ವಿಮರ್ಶೆ ಇರಬೇಕು. ಇರಬಹುದು. ನಾನು ಹೇಳಲಿಕ್ಕಿಲ್ಲ, ನಿಮ್ಮ ಶಿಷ್ಯ ಇರ್ಲಿ. ಆದ್ರೆ ಅವರು ಸಂತೋಷದಿಂದ ಏನೋ ಒಂದು ಉದ್ಗಾರವನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಸಂತೋಷವಾಗುತ್ತದೆ ಎನ್ನುವುದು ಅವರ ಮುಖ ನೋಡಿದ್ರೆ ಅರ್ಥವಾಗುತ್ತದೆ ಅಲ್ವಾ? ಹಾಗಾದ್ರೆ ಒಂದು ಪುರ ಏನೋ ನಿರ್ಮಾಣವಾಯಿತು, ಇದಕ್ಕೊಂದು ಹೆಸರು ಅಂತ ಬೇಡವಾ? ಹೆಸರು ಬೇಕಲ್ವಾ? ಏನಾದೀತು ಹೆಸರು? ಬಂಡಾಸುರ ನಿರ್ಮಿಸಿರುವಂತ ಪುರ ಅಂತವೇ ಕರೆಯುವುದಾ? ಅಷ್ಟು ಉದ್ದವ? ನೂತನ ಪುರ ಅಂತ ಕರೆಯುವುದಾ? ಅದೆಲ್ಲ ಆಗ್ಲಿಕ್ಕಿಲ್ಲ. ಹಾಗಾಗಿ ಅಷ್ಟು ಉದ್ದದ ಹೆಸರಿಟ್ಟರೆ ನಾಳೆ ಏನು ಹೇಳಿದರು? ಏನ್ ಹೇಳಿದರು? ನೂಪುರ ಅಂತ ಹೇಳಿ. ಅದಾಗ್ಲಿಕ್ಕಿಲ್ಲ. ಅದಕ್ಕಾಗಿ ಶೂನ್ಯದಿಂದಲೇ ಪ್ರಾರಂಭವಾದದ್ದು. ನಾವು ಬರುವ ಕಾಲಕ್ಕೆ, ನೀನು ಬರುವ ಕಾಲಕ್ಕೆ ಏನೂ ಇರ್ಲಿಲ್ಲ. ಅದು ನಾವು ಇರ್ಲಿಲ್ಲ. ಇಲ್ಲ. ಹಾಗಾಗಿ ಶೂನ್ಯದಿಂದ ಪ್ರಾರಂಭವಾದದ್ದು ಶೂನ್ಯಕಾಪುರ ಎನ್ನುವಂತ ನಾಮವನ್ನು ಇರಿಸಿದ್ದೇವೆ. ಸಂತೋಷ ಅಲ್ವಾ? ಶೂನ್ಯಕಾಪುರ. ಹೌದು, ಎಲ್ಲ ಆಯ್ತು. ಪುರ ಆಯಿತು, ಪುರಕ್ಕೊಂದು ಹೆಸರೂ ಆಯಿತು. ಹಾಗೆಂದು ಅಲ್ಲಿ ನೋಡಿದೆಯಾ? ಸಿಂಹಾಸನ ಬರಿದಾಗಿ ಪೀಠ, ಅದನ್ನೊಬ್ಬ ಏರುವವ ಬೇಕು. ಹೌದು. ಅದೇ ಅಪೇಕ್ಷೆಯನ್ನು ಇರಿಸಿಕೊಂಡಲ್ವ ನಾನು ಇಲ್ಲಿಗೆ ಬಂದದ್ದು. ತಡ ಮಾಡುವುದಕ್ಕೆ ದೈತ ಸಾಮ್ರಾಜ್ಯ ಇದು ಗಟ್ಟಿ ಮುಟ್ಟುಂಟು. ಹೌದಾ? ಅಲ್ಲ, ಅದು ನಾನು ಬೇಕಾದ್ರೆ ಅಲ್ಲೇ ನಿರ್ಮಾಣ ಮಾಡ್ತಾ ಇದ್ದೆ. ನನಗೆ ಬೇಕಾದಲ್ಲಿ ನಿರ್ಮಾಣ ಮಾಡಿಸಿಕೊಂಡು ಅಲ್ಲೇ ವ್ಯವಸ್ಥಿತವಾಗಿ ನಾನು ಇರ್ತಾ ಇದ್ದೆ. ಆದ್ರಿಂದ ನಿನ್ನ ಬಳಿಗೆ ಬರುವಂತ ಅನಿವಾರ್ಯತೆ ಇತ್ತ? ಇದಕ್ಕೆಲ್ಲ ಸಮರ್ಥ ಯಾರು ಅಂತ ಕೇಳಿದ್ರೆ ನೀನೇ ಇದ್ದಿ. ಬಂಡಾಸುರ, ನೀನೇ ಸಮರ್ಥನಿದ್ದಿ. ಯೋಚನೆ ಮಾಡುವುದು ಬೇಡ. ಬರಿದಾಗಿರುವಂತಹ ಸಿಂಹ ವಿಸ್ತಾರವನ್ನು ಶುಭ ಮುಹೂರ್ತದಲ್ಲಿ ನೀನೇ ಇರಬೇಕು. ನಾನು ಅವಾದಿತ್ತು ಅಂತ ಹೇಳಿದ್ದೆ. ಯಾಕೆ? ನಾನೇ ನಿರ್ಮಾಣ ಮಾಡಿ. ಹೌದು. ಇನ್ನು ನಾನೇ ಅದರ ಅಧಿಕಾರಿಯೂ ಆದ್ರೆ ನಾಳೆ ಯಾರಾದ್ರೂ ತಲೆ ಹಾಕುರು ಅಲ್ಲ ಅವನದ್ದೇ ಅಂತ ಹೇಳಿದ್ರೆ ನನಗೆ ಅಲ್ವಾ ಅವಮರ್ಯಾದೆ. ಸೂಚಿಸಿರುವುದು ಯಾರು? ನಿಮಗೂ ಸ್ವಲ್ಪ ತಾಗುತ್ತದೆ ಅದು. ಹೌದು. ಹಾಗೆಂದು ಈಗ ಸೂಚಿಸುತ್ತಿರುವ ಅವರು ಯಾರು? ನಾನೇ ಅಲ್ವಾ? ನಿಮಗಾದ್ರೆ ಅಪೇಕ್ಷೆ ನಿಲ್ಲಿಸಿಕೊಂಡೆ ನಾನು ಇಲ್ಲಿಗೆ ಬಂದ. ಗೊತ್ತಾಯ್ತು. ಈಗ ನೀವೇ ಸೂಚಿಸಿ ನಾನು ಹೇರುವುದರಿಂದ ನಾಳೆ 4 ಜನ ಏನಾದ್ರೂ ಹೇಳಿದ್ರು ನಮಗದು ತಾಗಲಿಕ್ಕಿಲ್ಲ. ಹೌದು, ಅದು ನನಗೆ ಬಂದದ್ದು. ಸರಿ, ಹಾಗೆ ಈಗ ನಾನೇರ್ಬೇಕು. ಏರಬೇಕು. ಗುರುಗಳೇ, ಶುಭ ಮುಹೂರ್ತ ಇದೆ. ದೈತ್ಯ ಗುರುಗಳು ತಾವು ಅನ್ನುವಾಗ ನಾನು ಅಂಗೀಕರಿಸಿದ್ದೇನೆ. ಓಹೋ, ಒಂದರ್ಥದಲ್ಲಿ ನಾನು ದೈತ್ಯ. ನಾನು ಹುಟ್ಟಿದಾಕ್ಷಣ ನನ್ನ ಅಪ್ಪ ಹೇಳಿದ್ದು ಅದೇ. ಹೇಗೆ? ನೀನು ಎಳೆಯವನಾದರೂ ಕೂಡ ನಿನ್ನಲ್ಲಿ ಆಸುರಿ ಪ್ರವೃತ್ತಿ ಕಾಣ್ತಾ ಇದೆ. ಆಸುರರೆಲ್ಲರೂ ದೈತ್ಯರು ಅನ್ನುವಾಗ ಗುರುತಿಸಲ್ಪಟ್ಟದ್ದೇ ಪ್ರಪಂಚದಲ್ಲಿ. ಹೌದು, ದೈತ್ಯರೆಲ್ಲರೂ ನಿಮ್ಮ ಶಿಷ್ಯರು. ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಪಾದಾರವಿಂದಗಳಿಗೆ ಪಡಮಟ್ಟು ನೂತನವಾದ ಸಿಂಹ ವಿಸ್ತಾರವನ್ನು ಕೊಡುತ್ತೇನೆ.
ಅದರಲ್ಲಿ ಒಂದು ಇವರ ಹಿಂದೆ ಬೀಳಿ ಜಯಕಾರವೆನ್ನುವುದು ಬಂತಲ್ಲ, ಸಂತೋಷದಿಂದ ಉದ್ಗಾರವನ್ನು ಮಾಡಿದ್ದಾರೆ. ಹಾಗಾದ್ರೆ ಸಿಂಹ ವಿಷ್ಣರವನ್ನು ಏರಿ ಶುಭ ಮುಹೂರ್ತದಲ್ಲಿ ಸಪ್ತ ಸಾಗರಗಳ ಜಲವನ್ನು ನಿನಗೆ ಅಭಿಷೇಚನವನ್ನು ಮಾಡಿದವರಿದ್ದೆ. ಮಂಗಳಾರತಿಯನ್ನು ಮುಂದೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನೋಡಿದೆ ಆ ಮುತ್ತಿನ ಕಿರೀಟ, ಜೀವಂತ ರತ್ನಗಳನ್ನು ಒಳಗೊಂಡಂತಹ ಈ ಮುತ್ತಿನ ಕಿರೀಟ ಹಿರಣ್ಯ ಗರ್ಭ ಹಿರಣ್ಯ ಕಶ್ಯಪನಿಗಿತ್ತಂತಹ ಕಿರೀಟವಿದು. ಹೌದು, ಅವರೆಲ್ಲ ಧರಿಸಿರುವಂತಹ ಎಲ್ಲಿಂದೆಲ್ಲಿಗೆ ಸಂಬಂಧ ತಂದಿಟ್ಟಿರಿ ಗುರುಗಳೇ. ಹೌದಲ್ವೇ? ನಿನ್ನ ಶಿರದಲ್ಲಿ ಧರಿಸಿದ್ದೆ. ಅನುಗ್ರಹೀತ ಪಟ್ಟದ ಕತ್ತಿಯನ್ನು ಸ್ವೀಕರಿಸಬೇಕು. ಮುದ್ರೆ ಉಂಗುರವನ್ನು ತೊಡಿಸಿದವನಿದ್ದೆ. ಸಂತೋಷವಾಯಿತಲ್ಲ. ಒಂದು ಮಂತ್ರಿ ಮಂಡಲವನ್ನು ನೀನೇ ನಿರ್ಮಿಸಬೇಕು, ನಿನಗೆ ಹೇಗೆ ಬೇಕು ಹಾಗೆ. ನೀವ್ಯಾರು? ಕುಟಿಲಾಕ್ಷ. ಹೆಸರಿಗನುಗುಣವಾಗಿ ಅವರೊಂದು ಮಂತ್ರಿಯೇ ಮಾಡಬೇಕು. ಸರಿ. ಉಗ್ರಧರ್ಮ, ಸೇನಾಧಿಪತಿ, ಅಮಿತಕ್ಕ ಇನ್ನೊಂದೆಂತದ್ದು ಮಾಡುದು. ಕೋಶಾಧಿಕಾರಿ ಆಗಿದ್ದ. ಅದೇ ಕೋಶದಲ್ಲಿದ್ದದಲ್ಲ ಉಳಿದಿದ್ದ. ಅದರ ಬಗ್ಗೆ ಹೆದರಿಕೆ ಬೇಡ, ಯೋಚನೆ ಬೇಡ. ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹಾಗಾದ್ರೆ ನಿಮ್ಮನ್ನೆಲ್ಲ ಸರಿಯಾದ ನೇಮಕವನ್ನು ಮಾಡಿ ಆಯ್ತು. ಇನ್ನೇನಪ್ಪಣೆ ಗುರುಗಳೇ? ಇವತ್ತಿಗೆ ಇಷ್ಟು ಸಾಧ್ಯ. ಮುಂದುವರಿಯೋಣ. ಸರಿ ಸರಿ. ಚಿತ್ರಾಕ್ಷಿ ಇವರೇ ಮೊದಲಾದಂತಹ ತಂಗಿಯರನ್ನು ನನಗೆ ವಿವಾಹ ಮಾಡಿಕೊಟ್ಟು ಕೇವಲ ಹೆಣ್ಣು ಕೊಟ್ಟು ಕೈ ತೊಳ್ಕೊಂಡದ್ದಲ್ಲ, 18 ಬ್ರಹ್ಮಾಂಡಗಳನ್ನೇ ವರದಕ್ಷಿಣೆಯಾಗಿ ಕೊಟ್ಟು ನನ್ನನ್ನು ಆಶೀರ್ವದಿಸಿದ. ಅರ್ಹತೆ ಇರುವಲ್ಲಿಗೆ ಸಕಲವೂ ಬಂದು ಸೇರ್ತದೆ ಅನ್ನುವುದು ಸ್ಪಷ್ಟ ನಿದರ್ಶನ ಇದೆ. ಆದ್ದರಿಂದ ಬಹುಹಿತವಾಗಿ ಸಂತೋಷವಾಗಿ ಆ ಲಲನಾಮಣಿಯರೊಡನೆ ಸಂಸಾರವನ್ನು ಸಾಗಿಸುತ್ತಿದ್ದೇನೆ. ಎಂತದ್ದು? ಗುರುಗಳಿಗೆ
ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ಇಲ್ಲಿಂದ ತೆರಳಿದವನು ಹೌದು. ಬಹು ದೀರ್ಘ ಕಾಲದ ನಂತರ ಮತ್ತೊಮ್ಮೆ ನನ್ನ ಶಿಷ್ಯನನ್ನು ಕಾಣಬೇಕು ಎನ್ನುವಂತ ಮನದ ಬಗ್ಗೆ ಬಯಕೆ ಅತಿಯಾದ ಕಾಲಕ್ಕೆ ನಿನ್ನ ಬಳಿಗೆ ಬಂದೇನಪ್ಪ. ಸಂತೋಷವಾಯ್ತು. ನನಗೊಮ್ಮೆ ಸೇವೆ ಮಾಡಬೇಕು ಅಂತ ಕಾಣುವುದಕ್ಕೆ ತೊಡಗಿ ಬಹಳ ಕಾಲ ಆಯ್ತು. ಓಹೋ, ಸರಿ. ನಾನಿಲ್ಲಿಗೆ ಬರುವುದಕ್ಕೆ ಬಲವಾದ ಉದ್ದೇಶವೇ ಉಂಟು. ಒಂದು ಕಾರ್ಯ ನಿಮಿತ್ತವಾಗಿ ಅವಸರವಾಗಿ ಹೋದರೂ ಕೂಡ ಮತ್ತೊಮ್ಮೆ ನನ್ನ ಶಿಷ್ಯನನ್ನು ಕಂಡು ಅವನಿಗೆ 4 ಮಾತುಗಳ ಹಿತನುಡಿಯನ್ನು ಆಡುವ ಅಂತಲೇ ಬಂದದ್ದು. ಕಾರಣ ಉಂಟು. ನೀನೆಲ್ಲವೂ ತಿಳಿದವನೇ, ಜ್ಞಾನಿಯೂ ಹೌದು. ಹಾಗೆಂದು ನನಗೆ ತಿಳಿದಂತಹ ಕೆಲವು ವಿಚಾರಗಳನ್ನು ನಿನಗೆ ತಿಳಿಸಿಯೇ ಬಿಡಿಸ್ತೇನೆ. ಯಾಕೆ? ಈ ಹಿಂದೆ ದೈತ್ಯರು ಸಾಮ್ರಾಜ್ಯವನ್ನೆಲ್ಲ ಆಡಿದವರೇ ಹೌದು. ಹಾಗೆಂದು ಬಹು ದೀರ್ಘದ ಬದುಕು ಅವರದ್ದಾಗಿರ್ಲಿಲ್ಲ. ಅಧರ್ಮದ ಪಥವನ್ನು ಹಿಡಿದು ಅನ್ಯಾಯವನ್ನೇ ಎಸಗುತ್ತ ಅಧರ್ಮವನ್ನು ಮಾಡಿದ ಕಾರಣದಿಂದಲಾಗಿ ದೇವತೆಗಳಿಂದಲೂ ಆ ಹರಿಯಿಂದಲೂ ಹತರಾಗಿ ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಅವರಲ್ಲಿರುವಂತಹ ಅತಿಯಾದ ಕಾಮನೆಗಳು ಯಾವುದು ನಮ್ಮಲ್ಲಿ ಉಂಟು ಅದರಿಂದಲೇ ಸಂತೃಪ್ತಿಯ ಭಾವವನ್ನು ಹೊಂದುವುದನ್ನು ಬಿಟ್ಟು ಅದಕ್ಕಿಂತಲೂ ಅತಿಯಾಗಿ ಬೇಕು, ಇನ್ನೂ ಬೇಕು, ಮತ್ತೂ ಬೇಕು ಎನ್ನುವಂತಹ ಬಯಕೆಗಳನ್ನೆಲ್ಲ ಹೊತ್ತುಕೊಂಡು ದೇವಲೋಕವನ್ನೆಲ್ಲ ದಾಳಿ ಮಾಡಿರುವ ಅವರ ಕೈಯಿಂದ ಹತರಾಗಿ ಹೋಗಿದ್ದಾರೆ. ಅಂತಹ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರಬಾರದು ಅನ್ನುವಂತಹ ಉದ್ದೇಶವನ್ನಿರಿಸಿಕೊಂಡೇ ನಾನು ಇಲ್ಲಿವರೆಗೆ ಬಂದೆ. ಭೂಲೋಕದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಬೇಕು, ಪ್ರಜೆಗಳನ್ನು ತನ್ನ ಮಕ್ಕಳ ರೀತಿಯಲ್ಲಿ ಪಾಲಿಸಿಕೊಂಡು ಬಂದು ನೀ ನಿರ್ಮಿಸಿರುವಂತಹ ಈ ಶೂನ್ಯಕಾಪುರವನ್ನೇ ಮೇಲಿರುವಂತಹ ಸ್ವರ್ಗವನ್ನೂ ಆಗಿಸಬಹುದು, ಪಾತಾಳವನ್ನಾದರೂ ಆಗಿಸಬಹುದು, ಸ್ವರ್ಗದಂತಹ ಸಾಮ್ರಾಜ್ಯವನ್ನು ಇಲ್ಲಿ ನೀನು ನಡೆಸಿ ತೋರಿಸಬಹುದು. ಪ್ರಜೆಗಳನ್ನು ಯಾವ ರೀತಿ ನಡೆಸಿಕೊಂಡು ಬರುತ್ತೀಯೋ ಉತ್ತಮವಾದ ಆಳ್ವಿಕೆಯನ್ನು ಮಾಡಿದೆ ಅಂತಾದ್ರೆ ಅವರ ಆಶೀರ್ವಾದವೇ ನಿನ್ನ ಮುಂದಿನ ಕೀರ್ತಿಗೆ ಅದು ದಾರಿ ಮಾಡಿಕೊಳ್ಳುತ್ತದೆ. ಅಲ್ಲ, ನೀನು ಪ್ರಜೆಗಳಿಗೆ ಕಷ್ಟವನ್ನೇ ಕೊಟ್ಟೆ, ಕಣ್ಣೀರು ಸುರಿಸಿದೆ ಅಂತಾದ್ರೆ ಅದೇ ನಿನಗೆ ಶಾಪವಾಗಿ ಪರಿಣಮಿಸಬಹುದು. ಪಂಚಮಹಾಪಾತಕಗಳು ಇದನ್ನು ಯಾವತ್ತೂ ಮಾಡಕೂಡದು. ಗೋಹತ್ಯೆ, ಶಿಶು ಹತ್ಯೆ, ಬ್ರಾಹ್ಮಣ ಹತ್ಯೆ ಇಂತಹ ಪಾಪಗಳನ್ನು ಎಸಗುವುದರ ಮೂಲಕವಾಗಿ ನಾವು ಪಾಪವನ್ನು ನಮ್ಮ ತಲೆಯಲ್ಲಿ ನಾವು ಕಟ್ಟಿಕೊಂಡಂತಾಗುತ್ತದೆ. ಅದು ನಮ್ಮ ಉತ್ತಮವಾದ ಜೀವನಕ್ಕೆ ತೊಡಕಾಗಿ ಪರಿಣಾಮವನ್ನು ಒಡ್ಡುತ್ತದೆ. ಹಾಗಾಗಿ ಅಂತಹ ಕಾರ್ಯವನ್ನು ಯಾವತ್ತೂ ನೀನು ಮಾಡುವುದಕ್ಕೆ ಮುಂದಾಗಬೇಡ. ದಾನ ಧರ್ಮಾದಿಗಳನ್ನು ಮಾಡು. ಇದರ ಮೂಲಕವಾಗಿ ಕೀರ್ತಿವಂತನಾಗಿ ಬದುಕುವುದಕ್ಕೆ ಸಾಧ್ಯ ಉಂಟು. ಅಷ್ಟೇ ಅಲ್ಲ, ಇನ್ನೂ ಉಂಟು. ಪರಮೇಶ್ವರನ ಅನುಗ್ರಹದಿಂದಲೇ ಈ ಲೋಕದಲ್ಲಿ ನಿನ್ನನ್ನು ನೀನು ಕಾಣಿಸಿಕೊಂಡವ. ಹಾಗೆಂದು ಅವನ ಅನುಗ್ರಹವೆನ್ನುವುದು ನಿನ್ನ ಮೇಲೆ ಶಾಶ್ವತವಾಗಿ ಉಂಟು ಅಂತಾದರೆ ದೀರ್ಘವಾದಂತಹ ಬದುಕು, ಕೀರ್ತಿವಂತನಾಗಿ ನೀನು ಬದುಕುವುದಕ್ಕೆ ಸಾಧ್ಯವಾಗುತ್ತದೆ. ಅವನನ್ನು ಅನವರತವೂ ಪೂಜೆ ಪುರಸ್ಕಾರಗಳಿಂದ ಮೆಚ್ಚಿಸುತ್ತಲೇ ಇರಬೇಕು. ವೇದಾಧ್ಯಯನವನ್ನು ಮಾಡಬೇಕು, ಯಾಗ ಯಜ್ಞಾದಿಗಳನ್ನು ಮಾಡಬೇಕು. ನಾವು ಮಾಡುವಂತಹ ಯಾಗ ಯಜ್ಞಾದಿಗಳಿಂದ ದೇವಾದಿ ದೇವತೆಗಳೆಲ್ಲ ಸಂತೃಪ್ತಿಗೊಳ್ಳುತ್ತಾರೆ. ಅವರು ಸಂತೃಪ್ತಿಯನ್ನು ಹೊಂದಿದರು ಅಂತಾದರೆ ನಾವಿಲ್ಲಿ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯ ಉಂಟು. ಅವರ ಹಗೆತನವನ್ನು ಕಟ್ಟಿಕೊಳ್ಳಬೇಡ. ಈ ಹಿಂದಿನವರು ಹಗೆತನವನ್ನು ಕಟ್ಟಿಕೊಂಡು ವಿನಾಶದ ಪಥವನ್ನು ಹಿಡಿದಿದ್ದಾರೆ. ಅಂತ ಪರಿಸ್ಥಿತಿ ನಿನಗೆ ಒದಗಿ ಬರಬಾರದು. ಇನ್ನೊಂದು, ಪರ ಸ್ತ್ರೀಯನ್ನು ಬಯಸಬಾರದು. ಯಾವತ್ತು ಪೂಜೆ ಪುರಸ್ಕಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಉತ್ತಮವಾದ ಆಳ್ವಿಕೆಯನ್ನು ಮಾಡಿಕೊಂಡು ಬಂದೆ ಅಂತಾದರೆ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಕೀರ್ತಿವಂತನಾಗಿ ಬದುಕುವುದಕ್ಕೆ ನಿನಗೆ ಸಾಧ್ಯವಾಗುತ್ತದೆ. ಗುರುಗಳೇ, ಮಂಡಾಸುರ, ಮತ್ತೊಮ್ಮೆ ನನ್ನ ತಾಯಿಯನ್ನು ಕಂಡ ನೆನಪಾಯಿತು. ಓಹೋ, ಯಾಕೆ ಯಾಕೆ? ವರವನ್ನು ಪಡೆದು ನಾನು ಮರಳಿ ತಾಯಿಯ ಬಳಿಗೆ ಹೋದ ಕಾಲಕ್ಕೆ ಪಾರ್ವತೀ ದೇವಿಯೊಂದು ಮಾತಾಡಿದೆ. ಹೇಗೆ? ಯಾವ ಕಾಲಕ್ಕೂ ದೇವತೆಗಳನ್ನು ಕೆಣಕಬೇಡ, ಪಥವನ್ನೇ ಹಿಡಿದು ಮುಂಬರಿ. ಸತ್ಯ. ಅದೇ ಮಾತುಗಳು ಮತ್ತೊಂದು ರೂಪದಿಂದ ನಿಮ್ಮ ಕಂಠದಿಂದ ನನ್ನ ಕರ್ಣಗಳನ್ನು ಈ ಕಾಲದಲ್ಲಿ ಸೇರ್ತಾರೆ. ಓಹೋ, ಪರಮೇಶ್ವರ ದೇವರ ಮಗ, ಗಣಪತಿಯ ಸಖ,
ಯಾಕೆ ನಾನು ಅಡ್ಡದಾರಿಯಲ್ಲಿ ಹೋಗಲಿ ಹೇಳಿ? ಇಲ್ಲ ಅಲ್ವಾ? ಆದ್ರೂ ದೈತ್ಯ ಗುರುವೆಂದೆನಿಸಿದ ನಿಮ್ಮ ಶಿಷ್ಯನಾದ್ದರಿಂದ ಜಗತ್ತು ಕೆಟ್ಟ ದಾರಿಯಲ್ಲಿ ಇವ ಹೋದ ಅನ್ನುವ ಹಾಗೆ ಭಾವಿಸುವ ಎಡೆ ಉಂಟು. ಹೌದು. ಆದ್ರೆ ಇಂದೀಗ ನಿಚ್ಚಳವಾಗಿ ನನಗದು ವೇದ್ಯ ಆಗಿದೆ. ಓಹೋ, ಗುರುಗಳ ದೋಷ ಅಲ್ಲ, ಶಿಷ್ಯರ ಹಾಳಾಗುವುದು. ಶಿಷ್ಯರ ಹುಟ್ಟುಗುಣದಿಂದ ಹಾಳಾಗುತ್ತಾರೆ. ಹೌದಲ್ವಾ? ಒಂದು ವೇಳೆ ನೀವು ಕೆಟ್ಟ ದಾರಿಯನ್ನೇ ತೋರಿಸಿಕೊಡುವವರಾಗಿದ್ದರೆ ಇಂದೀಗ ನನಗೆ ಉಪದೇಶ ಮಾಡಬೇಕಾಗಿತ್ತು. ಹಾಲು ದೇವೇಂದ್ರನನ್ನು ಕೆಳಗೆ ಎಳೆದು ಹಾಕು. ಆದ್ರೆ ನೀವು ಹಾಗೆ ಉಪದೇಶ ಮಾಡಲಿಲ್ಲ. ಇಲ್ಲ. ಒಳ್ಳೆಯದು. ದೇವಾನುದೇವತೆಗಳನ್ನು ಸದಾಕಾಲವು ಸಂತೃಪ್ತಿಗೊಳಿಸ್ತೇನೆ. ಹೌದು. ದೇವತೆಗಳು ಸಂತುಷ್ಟರಾಗಿದ್ದಾಗ ಮಾತ್ರ ಇಲ್ಲೆಯೋ ಪಾತಾಳವು ಸುಭಿಕ್ಷವಾಗಿರುತ್ತದೆ ಅನ್ನೋದು ನಮಗೂ ವೇದ್ಯವಾದದ್ದೇ. ಸತ್ಯ. ವೇದಾಧ್ಯಯನವನ್ನು ಮಾಡಬೇಕು, ಪೂಜೆ ಪುರಸ್ಕಾರಗಳನ್ನು ಸಗಬೇಕು. ಇದರಿಂದ ಆತ್ಮೋದ್ಧಾರವಾಗುತ್ತದೆ. ಇವೆಲ್ಲವನ್ನು ಚಾಚು ತಪ್ಪದೆ ನಿಮ್ಮ ನಿರ್ದೇಶನಕ್ಕೆ ಅಂಗೀಕರಿಸುತ್ತೇನೆ. ಆಗಾಗ ಬಂದು ಹೇಗಿದ್ದಾನೆ ನೋಡಿ ಹೋಗಬೇಕು. ನನ್ನ ಶಿಷ್ಯ ಕಾಣುವ ಬಯಕೆ ನನಗೂ ಇರ್ತದೆ. ಬರ್ತಾ ಇರ್ತೇನೆ. ಕೀರ್ತಿವಂತನಾಗಿ ಬಾಳು. ಒಳ್ಳೆ ಗುರುವಿನ ಅನುಗ್ರಹಕ್ಕೆ ನಾವು ಪಾತ್ರರಾದವರು. ಇಂದಲ್ಲ ನಾಳೆ ನಮ್ಮ ಅಭ್ಯುದಯವಾಗ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದವರು ಈ ಶೂನ್ಯಕಾಪುರವನ್ನು ಸೇರಿ ಅದೆಷ್ಟೋ ಕಾಲ ಸಂದು ಹೋಯಿತು. ನಮ್ಮೊಳಗೆ ನಾವೇ ನಮ್ಮ ಹಿಂದಿನ ದುಃಖದ ವಿಚಾರವನ್ನು ಯೋಚಿಸುತ್ತಾ ಇರುವುದಲ್ಲ, ಇದಕ್ಕೊಂದು ಪರಿಮಾರ್ಜನೆ ಕಾಣಬೇಕು ಅಂತಾದ್ರೆ ನಮ್ಮ ವಿಚಾರವನ್ನು ಭಂಡಾಸುರನಲ್ಲಿ ತಿಳಿಸಬೇಕು. ಹೌದು, ಅದಕ್ಕಾಗಿ ಕಾಲ ವಿಳಂಬ ಸಲ್ಲದು. ವಂದಿಸಿಕೊಂಡಿದ್ದೇವೆ. ಒಳ್ಳೆಯದು. ಒಮ್ಮೆ ವಂದಿಸಿ ಪ್ರತಿವಂದಿಸಿ ಹೋಗಿ ಆದದ್ದಲ್ವ? ಮತ್ತೊಮ್ಮೆ ಬರಬೇಕು ಅಂತಾಯಿತು. ಅದೇನು ಆಗಾಗ ಬರ್ಲಿಕ್ಕಿದೆ ಎಂತದ್ದು? ಆಸ್ಥಾನ. ಹೌದು, ಆಗಾಗ ಕೇಳಿದ್ದು ಆಗಾಗ ಬರ್ಲಿಕ್ಕೆ ಎಂತದ್ದು? ಹೇಳೋ
ದೋಷ ಆಗಿದೆ. ಅಲ್ಲ ಅದು ಇರ್ಲಿ, ಕೇಳುವಾಗ ಮಾತಾಡ್ಬೇಕು. ಆಯ್ತಾಯ್ತು, ಸರಿ ಸರಿ ಸರಿ. ಅಯ್ಯ, ನಾವು ಮತ್ತೊಮ್ಮೆ ಬರುವರೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಲ್ಲಿ ಚತುರಿ ಹೋಗಿದ್ದಂತಹ ದೈತ್ಯ ಕುಲವನ್ನೆಲ್ಲ ಮತ್ತೆ ಸೇರಿಸುವಲ್ಲಿ ಪ್ರಧಾನ ಪಾತ್ರ ನಿನ್ನದೇ ಅಯ್ಯ. ಈಗ ಅಲ್ಲ ಅಂತ ಹೇಳಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲ ಹೇಳಿದ್ದೇನೆ. ಅಲ್ಲ ಹೇಳಿದ್ದಂತಲ್ಲ, ಅಷ್ಟಕ್ಕೆಲ್ಲ ಕಾರಣಕರ್ತನಾದಂತಹ ನೀನು ನಮ್ಮ ಮಾತುಗಳನ್ನು ಸ್ವಲ್ಪ ಕೇಳಬೇಕು ಈ ಸಲ. ನಮಗೆ ಅಷ್ಟು ಕಷ್ಟ ಇದ್ರೂ ಕೂಡ ಕಷ್ಟವನ್ನು ಸರಿದೂಗಿಸಿದವ ನೀನೆ ಅನ್ನುವುದಂತೂ ಸ್ಪಷ್ಟ ಅಲ್ವೇ? ನಿಮ್ಮ ಮಾತು ಕೇಳಬೇಕು ಅಂದ್ರೆ ನಾನು ಸ್ವಂತ ನಿರ್ಧಾರ ತಗೊಳ್ಬಾರ್ದು. ಹಾಗಲ್ಲಯ್ಯ, ನಮ್ಮದೊಂದು ಸಣ್ಣ ಅಭಿಪ್ರಾಯ. ಹಾಗಾದ್ರೆ ಅದಕ್ಕೆ ಒಕ್ಕಣಂತದಕ್ಕೆ ಅಲ್ಲ, ಒಕ್ಕಣೆ ಅಂತಲ್ಲ. ಈಗ ಇನ್ನೊಬ್ಬರನ್ನು ಅನಾವಶ್ಯಕ ಹೊಗಳುವಾಗ ಏನೋ ಒಂದು ಕಾರ್ಯ ಸಾಧನೆ ಮಾಡಿ ಉಂಟು ಅಂತ ಕಾಣ್ತದೆ. ಹೌದೌದು. ಹಾಗಾಗಿ ನಾನು ಈ ಹಿಂದೆ ಮಾಡಿದ ಕೆಲಸ ಎಲ್ಲ ದೊಡ್ಡದ್ದು ಹಾಗೆ ಹೀಗೆಲ್ಲ ಹೇಳುವಾಗ ನಿನಗೆ ಬೇರೆ ಏನಾದ್ರೂ ಉದ್ದೇಶದಿಂದ ಬಂದದ್ದು ಅಂತ ನನಗೊಂದು ಸಂಶಯ ಬರುತ್ತೆ. ಅಯ್ಯ, ಬೇರೆ ಒಂದು ಉದ್ದೇಶದಿಂದಲೇ ನಾವು ಬಂದವರಯ್ಯ, ಅದು ಸತ್ಯವಂತಹ ಮಾತು. ಬೇರೆ ಅಂದ್ರೆ ಅಯ್ಯ, ಇದೆಲ್ಲ ಸರಿ ಕಾಣುವುದಿಲ್ಲ ನಿನಗೆ? ಹಾಗಲ್ಲ, ಇಷ್ಟೆಲ್ಲ ದಾನವರ ಏಳಿಗೆಯಲ್ಲಿ ನೀನು ಪಾತ್ರವನ್ನು ವಹಿಸಿದ್ದಾದ್ರೆ ಮುಂದಿನ ಮಾತನ್ನು ಕೂಡ ನೀನು ಕೇಳಬೇಕಯ್ಯ. ನನಗೆ ಅದೇ ಈಗ ಒಟ್ಟು ಸ್ಪಷ್ಟ ಆಗುವುದಿಲ್ಲ. ನೀನೆ ಅವ ಹೇಳ್ತಾನೆ, ಈಗ ನೀನ್ ಹೇಳಿದ್ದು ಸ್ಪಷ್ಟ ಆಗುವುದಿಲ್ಲ ಅಂತ ಅದು ನಾವು ಹೇಳ್ತದೆ. ರಾಕ್ಷಸರನ್ನೆಲ್ಲ ನೀನು ಒಂದು ವಾಕ್ಯದಲ್ಲಿ ಹೇಳಿದಿ, ದೈತ್ಯದಾನವರನ್ನೆಲ್ಲ ಒಗ್ಗೂಡಿಸಿ ನೀನು ಅದ್ವಿತೀಯ ನಾಯಕನಾಗಿ ಕಾಣಿಸಿಕೊಂಡಿದ್ದಿ. ಹೌದು. ಈಗ ಅದು ಅಪರಾಧ ಅಂತ ಹೇಳುದಲ್ಲ, ಅಲ್ಲಲ್ಲ, ಅದು ಮಾಡಬಾರದಲ್ಲ, ಅಲ್ಲಲ್ಲ, ಅದು ಸರಿಯಾಗಿದೆ ಅಂತ ಆಯ್ತು. ಹೌದು ಹಾಗಾದ್ರೆ ಇನ್ನು ನಿನ್ನ ಮಾತು ಕೇಳಲಿಕ್ಕೆ ಉಂಟ? ಹೌದು. ಈಗ ಮಾಡಬೇಕಾದದ್ದನ್ನು ಮಾಡಿ ಆದ್ಮೇಲೆ ನಿನಗೆ ಹೇಳಿಕೆ ಅಂತದ್ದು. ಹಾಗಲ್ಲಯ್ಯ, ನಾವು ಇಲ್ಲೇ ಇದ್ದು ನಮ್ಮ ರಾಕ್ಷಸ ಕುಲವನ್ನು ಇಲ್ಲೇ ಇರಿಸುವುದಲ್ಲ ಅಂತ. ನಾವು ಇನ್ನು ಮೇಲಕ್ಕೆ ಹೋಗಿ ನಿನಗೆ ಹಳೆ ತಿರುಗಾಟದ ಚಟ ಬಿಡ್ಲಿಲ್ಲ. ಎಲ್ಲೆಲ್ಲಿಯೂ ಸುಮ್ಮನೆ ತಿರುಗಾಡಿಕೊಂಡು ಇರಕೂಡದು ಅನ್ನೋದಕ್ಕಾಗಿ ಅನ್ನುವ ಶೂನ್ಯಕಾಪುರ ನಿರ್ಮಾಣ ಗುರುಗಳ ಅನುಗ್ರಹದಿಂದ ಆದದ್ದು. ನಿಜ ನಿಜ. ಹಾಗಾದ್ರೆ ನಾವು ಎಲ್ಲಿರ್ಬೇಕು ಅಂತ ಗುರುಗಳ ತೀರ್ಮಾನ ಅಂತ ಆಯ್ತು. ಇಲ್ಲೇ ಇರ್ಬೇಕು. ಮತ್ತೆ ಇಲ್ಲೇ ಇರಬಾರ್ದು ಅಂತ ನೀನು ಇವತ್ತು ಹೇಳಿದ್ರೆ ನಾನು ಗುರುಗಳ ಮಾತು ಕೇಳ್ಬೇಕಾ ನಿನ್ನ ಮಾತು ಕೇಳಬೇಕಾ? ಹಾಗಲ್ಲಯ್ಯ. ಹಾಗಲ್ಲ ಅಂತಂದ್ರೆ ಹೇಗಂತ ನೀನು ಹೇಳು. ಆಗಿದೆ. ಅದೇ ನನಗೆ ಗೊತ್ತಾಯ್ತು. ನೀನ್ ಇದ್ದಲ್ಲೆಲ್ಲ ಸುಮ್ಮಗೆ ತಿರುಗಾಡಿಕೊಂಡು ರಾತ್ರಿ ಇಂತಿಲ್ಲ ಹಗಲಿಲ್ಲ ಯಾವಾಗ ಅಂತ ಹೋಗುವುದು ಬರುವುದು ಹೀಗೆ ಮಾಡಿಕೊಂಡಿದ್ದವನಿಗೆ ಒಂದು ಊಟಕ್ಕೆ ಕಟ್ಟಿ ಹಾಕಿದ್ರೆ ಸಂಕಟ ತಡೆಯುವುದಕ್ಕಾಗುವುದಿಲ್ಲ. ಅದೆಲ್ಲ ನಿನಗೆ ಮೋಸ ಅಲ್ಲಯ್ಯ, ಬೇರೆ ಮೋಸ ಆಗಿದೆ ನಮಗೆ. ಬೇರೆ ಮೋಸ ಎಂತದಯ್ಯ? ಅವ ಹೇಳ್ತಾನೆ. ಮತ್ತೆ ನೀನು ತೊಡಗಿದ್ಯಾ? ಅವನು ಹೇಳುವುದಿಲ್ಲ. ಅವನು ಆಯ್ತು, ನೀನಾದ್ರೂ ಹೇಳ.
ಒಂದು ವರ್ಗದವರಿಗೆ ಭೂಮಿಯ ರಕ್ಷಣೆಯನ್ನು ಕೊಡುವಂತಹ ಹೊಣೆಯನ್ನು ಕೊಟ್ಟರು. ಅವರೇ ನಾವು ರಾಕ್ಷಸರಾಗಿದ್ದೇವೆ. ಮಾತ್ರವಲ್ಲದೆ ಮತ್ತೊಂದು ವರ್ಗ ಇತ್ತು, ಭಕ್ಷಿಸುವಂತಹ ವರ್ಗ. ಅವರು ದೇವತೆಗಳಾದರು. ಈ ಎರಡು ವರ್ಗದವರಿಗೆ ಬೇರೆ ಬೇರೆ ಲೋಕವನ್ನು ಕೊಟ್ಟು ಇರುವುದಕ್ಕೆ ಅವಕಾಶವನ್ನು ದೊರಕಿಸಿಕೊಟ್ಟರು. ನಾನು ಹೇಳುವುದು ಕೇಳಿದ್ದೇನೆ. ಏನು? ಸೃಷ್ಟಿಸಿದ ಬ್ರಹ್ಮನನ್ನೇ ವಯಂ ಭಕ್ಷಾಮಹಂ ಅನ್ನುವ ಹಾಗೆ ಮುಂದುಕ್ಕಿದರಂತೆ ಅವರನ್ನು ಯಕ್ಷರು ಅನ್ನುವ ಹಾಗೆ ಗುರುತಿಸಿ, ಆ ಕಾಲದಲ್ಲಿ ವಯಂ ರಕ್ಷಾಮಹಂ ಹೀಗೆ ಬ್ರಹ್ಮನನ್ನು ರಕ್ಷಿಸುವುದಕ್ಕೆ ಮುಂದಾದ ನಾವು ಹೋದೆವು. ನಿಮ್ಮನ್ನು ರಾಕ್ಷಸರು ಅನ್ನುವ ಹಾಗೆ ಗುರುತಿಸಿದ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನೇ ರಕ್ಷಿಸುವುದಕ್ಕೆ ನೀವು ಮುಂದಾದಂತಹ ಒಳ್ಳೆ ಕೆಲಸ ಮಾಡಿದ್ದರಿಂದ ಮೇದಿನಿ ಸರ್ವಸ್ವದ ಒಡೆತನ ನಿಮಗೆ ಪ್ರಾಪ್ತವಾಯ್ತು. ನಮಗೆ ಒದಗಿ ಬಂತು. ಒಳ್ಳೆದಾಯ್ತಲ್ಲ ಮತ್ತೇನು. ಹಾಗಂತ ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಏಟಕ್ಕೆ ಮಾಡುವುದು ದುಶ್ಚಟಗಳನ್ನು ಪ್ರಾರಂಭಿಸಿದ್ದಾರೆ. ಏನು? ಹೌದು, ಕೆಲವರೆಲ್ಲ ಕುಡಿಯುವುದು. ಈಗ ಪ್ರಾರಂಭಿಸಿದ್ದಲ್ಲ, ಈಗ ನಿಲ್ಲಿಸಿದ್ದಲ್ಲ, ಅವರಿಗೆ ಗೊತ್ತು. ಅಷ್ಟೇ. ನಾವೇ ಬೇಡ ಅದರ ಹಾಗಂತ ಕೆಲವರೆಲ್ಲ ಕುಡಿಯುವುದು, ಹೆಣ್ಣುಚ್ಚು, ಬೇಡದ್ದೆಲ್ಲ ಅಂತಹ ಕಾರ್ಯವನ್ನು ಅಲೆಕತ್ತಿ ಆ ರೀತಿಯಾಗಿ ಮಾಡುವಾಗ ಶ್ರೀಹರಿಯು ನಮ್ಮ ಮೇಲೆ ಗೊತ್ತಾಯ್ತು. ರಕ್ಷಕರನ್ನುವಂತ ಅರ್ಹತೆಯನ್ನು ಗುರುತಿಸಿ ರಾಕ್ಷಸರನ್ನುವ ಹಾಗೆ ಕೊಂಡಾಡಲ್ಪಟ್ಟವರು ಮಾಡಬಾರದನ್ನು ಮಾಡುವುದಕ್ಕೆ ತೊಡಗಿ ಅಭಕ್ಷ್ಯ ಭಕ್ಷಣ ಅಪೇಯ ಪಾನಾದಿಗಳಿಂದ ಆಸಕ್ತರಾಗಿ ಗುರುತಿಸಲ್ಪಟ್ಟಂತಹ ಅವರನ್ನು ಸಮಾಜ ಬಹಿಷ್ಕೃತ ದೃಷ್ಟಿಯಿಂದ ನೋಡಿ ನಮ್ಮನ್ನೆಲ್ಲ ಕೂರ್ಲಿಕ್ಕೆ ಪರಿಣಾಮ ಏನಾಯಿತು? ಪರಿಣಾಮ ರಕ್ಷಣೆ ಮಾಡಬೇಕಾದಂತಹ ರಾಕ್ಷಸರು ನಿಂದ್ಯರ ಅಧಿಕಾರ ತಪ್ಪಿ ಹೋಗಿ ನೀವು ಹೇಗಲ್ಲೇ ತಿರುಗಾಟ ಮಾಡಿದ್ದೀರಿ. ತಿರುಗಾಟ ಮಾಡ್ತಿದ್ದೇವೆ. ಇದೇ ರೀತಿಯಾಗಿ ಹಗಲು ತಿರುಗಾಟ ಮಾಡ್ಲಿಕ್ಕೆ ಆಗ್ತದೆ. ಹಗಲು ತಿರುಗಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಬಳಿಕ ರಾತ್ರಿ ತಿರುಗಾಟ ನಮ್ಮ ಪ್ರಾರಂಭವಾಯಿತು. ಅದೇ ಕಾರಣದಿಂದ ಬಹುಶಃ ನಿಶಾಚರರು ರಾತ್ರಿಂಚರರು ಹೌದು. ಈಗ ನಮ್ಮ ಅಧಿಕಾರವನ್ನು ಆ ದೇವತೆಗಳಿಗೆ ಒಪ್ಪಿಸಿದರು. ಆಗುವುದರಿಂದಾಗಿ ಈಗ ಬರೇ ಕೈಯಲ್ಲಿದ್ದೇವೆ ನಾವು. ಅದನ್ನು ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನೋದು ತಾತ್ಪರ್ಯ. ಯಾರೋ ಮಾಡಿದ್ದು ಇವತ್ತಿಗೆ ನಮ್ಮ ದಯ್ಯ. ಏನಾದ್ರೂ ನಮಗೆ ಹುಟ್ಟಿನಿಂದ ಒದಗಿದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ, ಅದು ಇನ್ನೊಬ್ಬರ ಕೈಗೆ ಹೋಗಿದೆ ಅಂತಾದ್ರೆ ಮತ್ತೆ ಆ ಕುರಿತು ಚಿಂತಿಸಿ ಪ್ರಯೋಜನ ಇಲ್ಲ. ದೇವರು ದೊಡ್ಡವ. ನಿಮಗೆ ಏನೆಲ್ಲ ನಷ್ಟ ಆಗಿದೆಯೋ ಅದೆಲ್ಲ ಮತ್ತೊಂದು ರೂಪದಲ್ಲಿ ಒದಗಿ ಬಂದಿದೋ ಇಲ್ವೋ? ಒದಗಿ ಬಂದಿತ್ತು. ಅದಲ್ಲ ಮೊದಲಿನ ಕಥೆ ಅಲ್ಲ. ಈಗ ಶೂನ್ಯ ಕಾಪುರ ಉಂಟು, ಒಡೆಯ ನಾನಿದ್ದೇನೆ, ಈಗ ಸಮಾಧಾನದಿಂದ ಇರ್ಬೋದು. ಸಮಾಧಾನದಿಂದ ಇರಬಹುದಿತ್ತು. ಈ ಮೊದಲು ಆದಂತಹ ಅಪಮಾನವನ್ನು ಯಾವತ್ತೂ ನಾವು ಮರೆಯುವುದಕ್ಕೆ ಸಾಧ್ಯ ಉಂಟಾ? ಇದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆದ್ರೆ ಅಪಮಾನಕ್ಕೆ ಅವರೇ ಪೂರ್ತಿ ಕಾರಣರಲ್ಲ, ನೀವು ಕಾರಣರಲ್ವ? ಕಾರಣರಾಗಿದ್ದೇವೆ. ಹಾಗಾಗಿ ಅದನ್ನು ಮರೆತು ಬಿಡುವ. ಮರೆಯೇ ದೊಡ್ಡ ವಿಷಯ ಇಲ್ಲ. ಇನ್ನೊಂದು ಉಂಟು ವಿಷಯ, ಮತ್ತೊಂದು ಉಂಟು. ನಾನು ಹೇಳ್ತೇನೆ. ಇನ್ನೂ ಅನೇಕ ರೀತಿಯ ಮೋಸಗಳು ನಡೆದಿದೆ. ಈ ಹಿಂದೆ ದೇವಲೋಕದಲ್ಲಿರುವಂತಹ ಅಷ್ಟೈಶ್ವರ್ಯಗಳು ಎಲ್ಲವೂ ಸಮುದ್ರ ಪಾಲಾಗಲಿ ಎನ್ನುವುದಾಗಿ ದೂರ್ವಾಸ ಮುನಿಗಳ ಶಾಪ. ಆ ಸಮಯಕ್ಕೆ ಎಲ್ಲವೂ ಕಡಲಿಗೆ ಹೋಯಿತು. ಆದರೆ ಹೋದಂತಹ ಸಂದರ್ಭದಲ್ಲಿ ದೇವಲೋಕದ ಆಡಳಿತ ನಮ್ಮ ಮನೆಯಾದಂತಹ ಬಲಿಚಕ್ರವರ್ತಿಯ ಕೈಯಲ್ಲಿತ್ತು. ಬಲಿಯ ಸ್ವರ್ಗವನ್ನು ಬಲಿಚಕ್ರವರ್ತಿ ಆಳ್ತಾ ಇದ್ದಾನೆ.
ಸರಿಯಲ್ಲ ಎನ್ನುವುದಾಗಿ ದೇವೇಂದ್ರನೇ ಹರಿಯ ನಿರೂಪಣೆಯಂತೆ ಮರಳಿ ಬಂದ. ಕಳೆದುಕೊಂಡಂತಹ ಸಂಪತ್ತನ್ನು ಸಮುದ್ರ ಮಥನವನ್ನು ಮಾಡುವುದರ ಮುಖೇನ ಮರಳಿ ಪಡೆಯಬಹುದು ಎನ್ನುವ ಹಾಗೆ ಹೇಳಿದ. ನಮ್ಮ ಹೊಣೆಯಾದಂತಹ ಬಲಿಚಕ್ರವರ್ತಿ ಹೌದು ವಿಚಾರ ಎನ್ನುವುದಾಗಿ ತಿಳಿದು ಇದಕ್ಕೆ ಒಪ್ಪಿದ. ಬಂದಂತಹ ಸಂಪತ್ತಿನಲ್ಲಿ 2 ಪಾಲು ಹೆಚ್ಚಾದಂತಹ ದೈತ್ಯರಿಗೆ, 1 ಪಾಲು ದೇವತೆಗಳಿಗೆ ಎನ್ನುವ ಹಾಗೆ ನಿರ್ಧಾರವಾಯಿತು. 33 ಕೋಟಿ ಅವರು. ಹೌದು, 66 ಕೋಟಿ ನಾವು. ಸಮುದ್ರವನ್ನು ಕಡೆಯುತ್ತಾ ಇದ್ದಂತೆ ಒಂದೊಂದೇ ಬಂದಂತಹ ಸಂಪತ್ತೆಲ್ಲವೂ ದೇವಲೋಕಕ್ಕೆ ಸೇರಿತು. ಕೊನೆಗೆ ಅಮೃತ ಬಂತು. ಆ ಅಮೃತವನ್ನು ನಮಗೆ ಎನ್ನುವ ಹಾಗೆ ನಾವು ಜಗಳವನ್ನು ಮಾಡಿಕೊಂಡೆವು. ಯಾಕೆ ಗೊತ್ತೇ? ಅಮೃತವನ್ನು ಪಾನ ಮಾಡಿದೆವು ಅಂತಾದ್ರೆ ಜರಾಮರಣ ವರ್ಜಿತರಾಗುತ್ತೇವೆ, ಮತ್ತೆ ನಮಗೆ ಮರಣದ ಭಯ ಇಲ್ಲ ಎನ್ನುವುದಾಗಿ ತಿಳಿದಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬಾಕೆ ಹೆಣ್ಣು ನಮ್ಮೆದುರಿಗೆ ಬಂದಳು. ತಾಯಿಯ ಸ್ಥಾನವನ್ನು ಕೊಟ್ಟು ಅಮೃತ ಭಾಂಡವನ್ನು ಅವಳ ಕೈಗೆ ನಾವು ಕೊಟ್ಟೆವು. ಆ ಹೊತ್ತಿಗೆ ಎಲ್ಲರಿಗೂ ಅಮೃತವನ್ನು ಹಂಚುತ್ತೇನೆ, ನೀವೆಲ್ಲರೂ ಸರತಿ ಸಾಲಿನಲ್ಲಿ ಕುಳಿತುಕೊಳ್ಳಿ ಎನ್ನುವ ಹಾಗೆ ಹೇಳಿ. ಆದ್ರೆ ಹಂಚುವುದಕ್ಕೆ ಬಂದದ್ದು ಸ್ತ್ರೀಯಲ್ಲ, ಕಪಟಿಯಾದಂತಹ ನಾರಾಯಣ ಮೋಸ ಮಾಡಿ ದೇವತೆಗಳಿಗೆ ಮಾತ್ರ ಹಂಚಿದ್ದು, ನಮ್ಮವರಿಗೆ ಹಂಚಲಿಲ್ಲ. ಅದೇ ಗೊತ್ತದ್ದು ನಮ್ಮವರೇ ಆದಂತಹ ಸ್ವಲ್ಪ ದೇವತೆಗಳ ಪಾಲಿನಲ್ಲಿ ಕುಳಿತಿದ್ದ ಒಬ್ಬ. ಇವರ ಮೋಸ ಗೊತ್ತಾಗಿ ಈಗ 2 ಪಂಕ್ತಿಗೂ ಸಮಾನವಾಗಿ ಬಡಿಸುತ್ತೇನೆ ಅನ್ನೋ ಹಾಗ ಹೆಣ್ಣು ಹೇಳಿಲ್ವ? ಹೇಳಿದ್ದಾರೆ. ಮತ್ತೆ ಸ್ವಲ್ಪ ಹೋಗಿ ದೇವತೆಗಳ ಪಂಕ್ತಿಯಲ್ಲಿ ಆದ್ರೆ ದೇವತೆಗಳು ಮೋಸಗಾರರು ನಮಗೆ ಮೊದಲೇ ಗೊತ್ತಿಲ್ವ? ನಮ್ಮ ಚಿಕ್ಕಮ್ಮನ ಮಕ್ಕಳು. ಅದು ಮೊದಲೇ ಗೊತ್ತಿದ್ರೆ ಮೋಹಿ ಹೇಳಿದಕ್ಕೆ ಒಪ್ಪಿದೆ. ಮೋಹಿನಿ ಅವರ ಮಾತಿಗೆ ಬಿಡ್ಲಿಕ್ಕಿಲ್ಲ. ಅದು ಹೆಣ್ಣು ಬಂದು ಹೇಳಿದ್ದ ಎಂತದನ್ನರು ಒಪ್ಪಿದ. ಹಾಗಲ್ಲ, ನಮ್ಮ ಅಮ್ಮನ ಸ್ಥಾನ ಕೊಟ್ಟು ನಾವು ಒಪ್ಪಿದ್ದು. ಅಮ್ಮ ಹೇಗೆ ಮಕ್ಕಳಿಗೆ ಮೋಸ ವಂಚನೆ ಮಾಡುವುದಿಲ್ಲ. ಈಗ ನಿನ್ನಮ್ಮ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹಲವರ ಅಮ್ಮ ಹಲವರಿಗೆ ಮೋಸ ಮಾಡಿದ ಕಥೆ ಬಿಟ್ಟು ಬೇರೆ. ಆದ್ರೆ ಎಲ್ಲಾ ಹೆಣ್ಣು ಮಕ್ಕಳು ಮೋಸ ಮಾಡುವುದಿಲ್ಲ ಅಂತ ಹೇಳಿ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೆ ಇರ್ತಾರೆ, ಕೆಟ್ಟ ತಾಯಂದಿರು ಇರುವುದಿಲ್ಲ. ಹೌದು, ಅದನ್ನೇ ನಾವು ತಿಳಿದುಕೊಂಡದ್ದು. ನಮಗೆ ಗುರುಗಳ ಪಾಠವೇ ಹಾಗೆ. ಯಾರು ಬರ್ದಾಕಿದ್ದು? ಯಾರು ಬುದ್ಧ ಹಾಕಿದ್ದೆ. ನಮಗೆ ಗುರುಗಳು ಪಾಠ ಮಾಡುವಾಗ ಕೇಂದ್ರದಲ್ಲಿ ಅದನ್ನೇ ಹೇಳಿದ್ರು. ಹಾಗಾಗಿ ಮತ್ತು ನೀವು ಹಾಳಾಗ್ಲಿಕ್ಕೆ ಅದು ಸಾಕಾಯ್ತು. ಹೌದು, ಹಾಕಿದ್ದದ್ದು ಮರೆತು ಹೋಗಿದೆ. ಮತ್ತೆ ಸ್ವಲ್ಪ ನಮಗೆ ಹಂಚುವಾಗಲೇ ಮೇಲಿಂದ ಕೇಳಿತು. ದೇವತೆಗಳ ಪಂಕ್ತಿನಲ್ಲಿ ಸ್ವಲ್ಪ ಕುಳಿತಿದ್ದಾನೆ. ಆ ಹೊತ್ತಿಗೆ ಬಡಿಸ್ತಾ ಇದ್ದಂತಹ ಸೌಟೆ ಚಕ್ರ ಆಗ್ಯ ಸ್ವಲ್ಪ ತಲೆ ಹೋಯಿತು. ಈ ರೀತಿಯ ಮೋಸಗಳು ನಮಗೆ ಆಗಿದೆ ದೇವತೆಗಳಿಂದ, ಹರಿಯಿಂದ. ಅದಕ್ಕೆ ನಾವು ಅದಕ್ಕೆ ತಕ್ಕ ಪ್ರತೀಕಾರ ಮಾಡಬೇಕಿತ್ತು. ಅವತ್ತು ಮಾಡ್ಲಿಕ್ಕೆ ಹೋಗಿದ್ದೇವೆ, ಅದರಿಂದ ನಮ್ಮ ಕೈ ಸಾಕಾಗ್ಲಿಲ್ಲ. ಈಗ ನೀನಿದ್ದೀಯಲ್ವಾ, ಬಲಿಚಕ್ರವರ್ತಿಗಳು ಎಲ್ಲರಿದ್ರು ಏನು ಪ್ರಯೋಜನ ಆಗ್ಲಿಲ್ಲ. ನನ್ನಾಗಲ್ಲ, ದೊಡ್ಡ ಕಿರೀಟ. ಹೌದಪ್ಪ, ಆಗ್ಲಿಲ್ಲ. ಈಗ ಸಮರ್ಥ ನಾಯಕ ನೀನೇ ಎನ್ನುವುದಾಗಿ ತಿಳಿದು ನಮ್ಮ ಕಷ್ಟದ ವಿಚಾರವನ್ನು ತೋಡಿಕೊಂಡಿದ್ದೇವೆ. ನಮಗಾದಂತಹ ಸಮುದ್ರ ಮಂಥನಕ್ಕೆ ನೀವು ಒಪ್ಪಿದ್ದೀರಿ. ಹೌದು, ಬಂದ ಸುವಸ್ತುಗಳನ್ನೆಲ್ಲ ಸ್ವರ್ಗಲೋಕಕ್ಕೆ ಕಳುಹಿಸುವುದಕ್ಕೂ ನೀವು ಒಪ್ಪಿದ್ದೀರಿ. ಯಾಕೆಂದ್ರೆ ಬಲಿ ಚಕ್ರವರ್ತಿಯಂತೆ ಆಡಳಿತ ಅಲ್ವಾ, ನಮ್ಮವನಲ್ವಾ. ಅಮೃತ ಬಂದಾಗ ಮಾತ್ರ ಕಲಹ ಬಂತು. ಹೌದು, ಅದನ್ನು ಹಂಚುವುದಕ್ಕಾಗಿ ಮೋಹಿನಿ ಎನ್ನುವಳು ಬಂದು. ಯಾಕೆ ಬಂದಲ್ಲ ಅವಳು? ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಆ ಹೊತ್ತಿಗೆ ನೀವು ಯಾಕೆ ಕೇಳಲಿಲ್ಲ? ನಮಗೆ ಕುಡಿಯುವ ವಾಸಲ ಮರಣ ತಪ್ಪದಲ್ವಾ, ಸೂಕ್ಷ್ಮಲ್ಲಿ ಉಂಟು. ಮತ್ತೆ ಆದ್ರೆ ಬಂದದ್ದು ಯಾಕೆ ಅದೇ ಗೊತ್ತಾಗ್ಲಿಲ್ಲ. ನಿಮಗೆ ಕುಡಿಯುವ ಅವಸರ ಇರಬಹುದು, ಆದ್ರೆ ನಾನು ಕುಡಿಯುವಲ್ಲ. ನಾನು ಕುಡಿದು ಮಾತಾಡುದಲ್ಲ. ಆದ್ದರಿಂದ ನನಗೆ ನಾಯಕನ ಪಟ್ಟ ದೊರಕಿದೆ ನೋಡಿ. ಈಗ ಅಲ್ಲ, ನನಗೆ ಅದನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು. ಹೌದು, ಹಾಗಾಗಿ ನೀವು ಬಂದು ಹೇಳಿದ್ದನ್ನು ಕೇಳಿಕೊಂಡು ಇದ್ದಕ್ಕಿದ್ದ ಹಾಗೆ ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲ, ಈಗ ನಾನು ನಿನ್ನಲ್ಲಿ ಪ್ರಶ್ನೆ ಕೇಳಿದಾಗೆ ಕಾಣಬಹುದು, ಆದ್ರೆ ನನ್ನೊಳಗೆ ನಾನು ತರ್ಕಿಸಬೇಕಾಗುತ್ತದೆ. ಹೌದು, ಆ ತರ್ಕಗಳಿಗೆ ನನಗೆ ಸರಿಯಾದ ಉತ್ತರ ಸಿಕ್ಕದೆ ಹೋದರೆ ನಿಮಗೆ ಉತ್ತರವನ್ನು ಕೊಡುವುದಕ್ಕಾಗುವುದಿಲ್ಲ. ಅದಾಗ್ಲಿಕ್ಕೆ ಸಮಾನವಾಗಿ ಬಡಿಸುತ್ತೇನೆ ಎನ್ನುವಂತಹ ಉದ್ದೇಶದಿಂದ ನಿಮ್ಮನ್ನ 2 ಪಂಕ್ತಿಯಲ್ಲಿ ಸುರರು ಅಸುರರು ಹೀಗೆ ಕುಳಿತುಕೊಳ್ಳಿಸಿ ಬಡಿಸುವುದಕ್ಕೆ ತೊಡಗಿದ್ರು. ಯಾರಿಗೆ ಮೊದಲು ಆರಂಭ ಆದ್ದು? ಮೊದಲು ದೇವತೆಗಳಿಗೆ. ಯಾಕೆ? ಮತ್ತೆ ಗೊತ್ತಾಗಲ್ಲ, ಅವರು ಕಡಿಮೆ ಸಂಖ್ಯೆಯವರಲ್ವಾ. ಕಡಿಮೆ ಸಂಖ್ಯೆಯವರಿಗೆ ಕಡಿಮೆ, ಹೆಚ್ಚು ಸಂಖ್ಯೆಯವರಿಗೆ ಹೆಚ್ಚು ಅಂತ ಮೊದಲ ನಿರ್ಣಯ ಆಗಿತ್ತು. ಇಲ್ಲ, ಹೌದು, ಆ ಲೆಕ್ಕದಲ್ಲಿ ನಿಮಗೆಲ್ಲ ಮೊದಲ ಆರಂಭ ಆಗಬೇಕಾದದ್ದು. ಹೌದು, ಬೇರೆ ಯಾವ ಸುವಸ್ತುಗಳನ್ನೂ ಸ್ವರ್ಗಕ್ಕೆ ಕಳಿಸುವಾಗ ಬರಬೇಕಾದಂತಹ ಅನಿವಾರ್ಯತೆ ಕಾಣದಂತಹ ಮೋಹಿನಿ ಅಥವಾ ಹರಿ
ಅಮೃತ ಸಿಕ್ಕಿದಾಗ ಮಾತ್ರ ಬಂದಿದ್ದಾನೆ ಅಂತ ಆದ್ರೆ ಬಹುಶಃ ನಿಮಗೆ ಅಮೃತ ಸಿಕ್ಕದೇ ಇರಬೇಕನ್ನುವಂತಹ ಧೋರಣೆ ದೇವತೆಗಳ ಹರಿಯ ಮನದಲ್ಲಿ ಅಥವಾ ಹರಿಯ ಮನಸ್ಸಿನಲ್ಲಿ ಇದ್ದಿರಬೇಕು. ನಿನಗೆ ಅದು ಅರ್ಥ ಆಗ್ತದೆ, ನಮಗೆ ಅವತ್ತ ಯೋಚನೆ ಬರಲಿಲ್ಲ ನೋಡಿ. ಇದಕ್ಕೆ ಉತ್ತರ ಉಂಟು. ಏನು? ನೀನೇ ಈ ಮೊದಲು ಹೇಳಿದ್ಯ, ಯಾವುದು? ನಿಮಗೆ ನಾಯಕರ ಪಟ್ಟ ಸಿಕ್ಕಿದೆ. ಹೌದು. ಈಗ ಅಷ್ಟು ಶಕ್ತಿ ನನ್ನ ಮಂಡೆಗೆ ಇದ್ದ ಕಾರಣ ನನಗೆ ಸಿಕ್ಕಿದೆ. ಹೌದು, ಇಲ್ಲದಿದ್ರೆ ನಮಗೆ ಗುರುಗಳು ಕೊಡುವುದಿಲ್ವಾ? ನಮ್ಮಲ್ಲಿ ಇದರಲ್ಲಿ ಏನಿಲ್ಲ ಅಂತ ಗುರುಗಳಿಗೆ ಗೊತ್ತುಂಟು. ಅದಕ್ಕಲ್ವ ನಿಮ್ಮ ಇಲ್ಲಿಗೆ ಕರ್ಕೊಂಡು ಬಂದದ್ದು. ನನ್ನ ತಲೆಯೊಳಗೆ ಏನಿಲ್ಲ ಅಂತ ನೀನು ಹೇಳಬಹುದು, ಆದ್ರೆ ನಾನು ಹೇಳಬಹುದು ಕುಟಿಲಾಕ್ಷ. ಹಾಗಲ್ಲ ದೊರೆ. ಯಾಕೆ ಹೇಳಬಾರ್ದು? ಯಾಕೆ? ನನ್ನ ಮಂತ್ರಿ ಸೇನಾಪತಿಗಳೆನ್ನುವಾಗ ನಿಮ್ಮನ್ನ ಕಟ್ಟಿದ್ದೇನೆ. ಅದು ಇಲ್ಲಿಗೆ ನಾವು ಕಾಲಿಟ್ಟ ಮೇಲೆ ಏನೂ ಇಲ್ಲದವರನ್ನು ಕಟ್ಟಿಕೊಂಡು ರಾಜ್ಯಭಾರ ಮಾಡುವ ನಾನೆಂತವ? ದೊರೆ, ನಾವು ಮೊದಲು ಆಗಿದ್ದವರು ಇಲ್ಲಿಗೆ ಶೂನ್ಯಕಾಪುರಕ್ಕೆ ಕಾಲಿಟ್ಟ ಮೇಲೆ ನಿನ್ನ ಅನುಗ್ರಹವೋ ದಯೆಯೋ ಆಮೇಲೆ ನಮಗೆ ದೊರೆತಿದೆ ನೋಡುವುದು ಪಟ್ಟ ಮಂತ್ರಿ ಸೇನಾಧಿಪತಿ. ಆಮೇಲೆ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೇವೆ. ನಿನ್ನೊಂದಿಗೆ ಸೇರಿದ ಕಾರಣ ಮೊದಲು ನಮಗೆ ನಾಯಕ ಇರಲಿಲ್ಲ, ಹಾಗಾಗಿ ಹಾಗೆಯೇ ಇದ್ದೆವು. ಅಧಿಕಾರವನ್ನು ನೀವು ನಿರ್ವಹಿಸುತ್ತೀರಿ ಅನ್ನುವ ಮಾತಿಗೆ ನನ್ನ ಒಪ್ಪಿಗೆ ಉಂಟು. ಆದ್ರೆ ಇನ್ನೊಂದು ಸಲ ನನ್ನನ್ನು ಕಾಣಲಿಕ್ಕೆ ಬರುವಾಗ ನಮ್ಮೊಳಗೂ ಬೆಳೆದಿದೆ ಅನ್ನುವಾಗ ನೀವು ಹೇಳಬೇಕು. ಆಗ ನನಗೊಂದು ಸಮಾಧಾನ ಆಗುತ್ತದೆ. ಈಗ ನಾನು ಅಮೃತ ಪ್ರಾಪ್ತಿಯ ಪ್ರಯತ್ನದ ಬಗ್ಗೆ ನಿನ್ನಲ್ಲೇ ಅನೇಕ ಪ್ರಶ್ನೆಗಳನ್ನು ಇರಿಸಿದೆ. ಅದನ್ನು ನಿನ್ನಲ್ಲಿ ಕೇಳಬೇಕಾದದ್ದಲ್ಲ ಅನ್ನೋದು ನನಗೂ ಗೊತ್ತು. ನನ್ನಲ್ಲಿ ನನಗೆ ಅದಕ್ಕೆ ಉತ್ತರವನ್ನು ಕಂಡು ಹುಡುಕುವುದಕ್ಕೂ ಆಗಲಿಲ್ಲ. ಹಾಗಾದ್ರೆ ಕೇಳಬೇಕಾದದ್ದು ಯಾರಲ್ಲಿ? ಯಾರಲ್ಲಿ? ನಿಮ್ಮನ್ನು ನನ್ನ ಕರಕಮಲಗಳಿಗೆ ಕೊಟ್ಟುಕೊಂಡು ಹೋಗುವ ಕಾಲಕ್ಕೆ ನಾನೊಂದು ಸಂಕಲ್ಪವನ್ನು ಮಾಡಿದ್ದೇನೆ. ನಾನು ಉಣ್ಣದೇ ಇದ್ದರೂ ಅಡ್ಡಿಯಿಲ್ಲ, ನಿಮ್ಮನ್ನು ಉಪವಾಸ ಕೆಡಹುವುದಿಲ್ಲ. ನಿಮಗಾದ ಅನ್ಯಾಯವ, ನಿಮಗಾದ ನಾವು ಅದು ನನ್ನ ಮರ್ಮಾಘಾತ ಅನ್ನುವ ಹಾಗೆ ಅಂಗೀಕರಿಸಿ ಅದಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ಮಾಡಬೇಕು. ನಾನು ನಿರ್ಧರಿಸ್ತೇನೆ, ಆದ ಅನ್ಯಾಯಕ್ಕೆ ಒಂದೋ ಅವ ಪರಿಹಾರ ಕೊಡಬೇಕು. ಅದಲ್ಲ ನಮ್ಮ ಎಡಗಳನ್ನು ದೇವೇಂದ್ರನಿಗೆ ತೆಗೆಯಿರಿಸಿ ಅವ ಕುಡಿದ ಅಮೃತ ಮಾತ್ರ ಅಲ್ಲ, ಅವ ಕುಡಿದದ್ದನ್ನು ಎಲ್ಲ ಕೊಟ್ಟಿಸ್ತೇನೆ. ಸರಿ, ಹೇಗುಂಟು ನಮ್ಮ ಸೈನ್ಯ? ಉಂಟು. ಹೇಗುಂಟು ವಿತ್ತ? ಬೇಕಾದ ಹೇಗುಂಟು ಬಲ? ಎಲ್ಲವೂ ಎರಡು ಸಂಕಲ್ಪ. ಸೇನಾಪತಿ, ಮುಂದೆ ಹೋಗಬೇಡ. ಸ್ವರ್ಗದ ದ್ವಾರದಲ್ಲಿ ಬಂತ ಮೇಲೆ ನೋಡು, ಹರಿವರ್ಷ ಖಂಡ. ಹಾಗಾದ್ರೆ ಸ್ವರ್ಗದಲ್ಲಿ ಒಬ್ಬ ಹಿಂದೆ ಬರುವಾಗ ಇದ್ದ ದ್ವಾರಪಾಲಕ, ಈಗಲೂ ಅವನೇ ಇದ್ದಾನೋ ಅಥವಾ ಅವನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಾನ? ಇರಬಹುದು. ನೋಡಿ ಬನ್ನಿ. ಏನಾಯ್ತು? ಗೊಂಬೆ ಗೊಂಬೆ. ಓಹೋ, ಹಾಗಾದ್ರೆ ಅವ ಇಲ್ಲ, ಅವನ ಜಾಗದಲ್ಲೊಂದು ಮೂರ್ತಿ. ಇನ್ನು ಆ ಮೂರ್ತಿ ಕೂಡ ಇರಬಾರ್ದು. ನಾವು ಬಂದ ಮೇಲೆ ನಿಮ್ಮ ಕೈಯಲ್ಲಿರುವಂತಹ ಕರವಾರದಿಂದ ಎರಡು ತುಂಡು ಮಾಡಿ
ಏನು ಮತ್ತೆ ನಿಲ್ಲಿಂದ ಹೇಳುದು ಯಾಕೆ? ನಿಲ್ಲಿ ನಿಂತೇ ಇದ್ದೇವೆ. ನಿಂತಿದ್ದೀರಲ್ಲ ಹೌದು. ಅದಕ್ಕೆ ನಿಲ್ಲಿ ಅಂತ ಹೇಳಿದ್ದು. ನಿಂತವರನ್ನು ನಿಲ್ಲಿ ಅಂತ ಹೇಳು, ಮತ್ತೆ ಕೂತವರನ್ನು, ಹೇಳಿ ಅಂತ ಹೇಳು, ಮಲಗಿದವರನ್ನು, ಮಲಗಿದ್ದವರನ್ನು ಮಲಗಿಸು. ಈಗ ಅದೇ ಕೆಲಸ. ನಮಗೆ ಮಲಗಿಸಿರು ಗೊತ್ತು, ಟೀ ಎಬ್ಬಿಸಿರು ಗೊತ್ತು. ಹಾ, ನನ್ನ ಜಾಗ ಆಗಿ ಹಾ, ಹೌದಲ್ವಾ? ಹೌದು. ನಿಮ್ಮನ್ನು ನೋಡ್ಬೇಕಾದ್ರೆ ಹಾ, ಬಂದಿದ್ದೀರಲ್ಲ, ನಿಮಗೆ ಏನಾಗಬೇಕು? ಏನಾದ್ರೂ ಕೊರತೆ ಉಂಟಾ? ಈ ಸತ್ತು ಬಾಳಲ್ಲಿದ್ದೀರಿ. ನಮಗೆ ಕೊರತೆ ಉಂಟಂತ ನಮ್ಮನ್ನು ನೋಡುವಾಗ ಗೊತ್ತಾಗುದಿಲ್ಲ. ಎಲ್ಲ ಪರಿಪೂರ್ಣರಿದ್ದೇವೆ. ಕೆಲವು ಪರಿಪೂರ್ಣ ಇದ್ರು ಒಮ್ಮೊಮ್ಮೆ ಕೊರತೆ ಇರ್ತದೆ. ಯಾವುದರಲ್ಲಿ? ಒಂದು ಆರೋಗ್ಯದಲ್ಲಿ ಹಾ, ನೋಡ್ಬೇಕಾದ್ರೆ ಚಂದ ಇದೆಯಾ? ಹಾ, ಏನಾದ್ರೂ ಆರೋಗ್ಯದಲ್ಲಿ ತೊಂದರೆ ಇದೆಯಾ? ಹಾ, ಅಲ್ಲ ನಿಮ್ಮ ಊರಿಗೆ ಏನು ಬರಗಾಲ ಬಂದಿದ್ಯಾ? ಹೋ, ಅದಕ್ಕೆ ಬೇಕಾದ್ರೆ ಹಾ, ಪರಿಹಾರ ನಮ್ಮಲ್ಲಿ ಉಂಟು. ಹಾ, ಒಳ್ಳೇದಾದ್ರೆ ಹಾ, ಒಳ್ಳೆ ಮಾತುಗಳಲ್ಲಿ ಕೇಳ್ಬೋದು, ಹಾ, ಕೆಟ್ಟವರಾದ್ರೆ ಹಾ, ಕೆಟ್ಟ ಉತ್ತರವನ್ನು ಕೊಡ್ಬೇಕಾಗ್ತದೆ. ಹಾ. ಕೊಡ್ತೀಯ ನೀನು? ನಾವು ಕೊಡ್ತೇವಪ್ಪ. ಯಾವುದಕ್ಕೂ ಸಿದ್ಧರೇ. ಜಾಗವಿದ್ದದ್ದು. ಹಾ. ಹ. ಈಗ ನೀನ್ ಯಾರು? ಹ. ನೀನ್ ಯಾರು? ನಾನು ದ್ವಾರಪಾಲಕ. ಏನು ನಿನ್ನ ಉದ್ಯೋಗ? ಉದ್ಯೋಗ ಹಾ, ಬಂದವರು ನೀವು ಕೆಲಸುವುದು. ಹಾ, ಒಳ್ಳೆಯವರಾದ್ರೆ ಹಾ. ಒಳ್ಳೆ ರೀತಿಯಲ್ಲಿ ನಾನು ನೋಡ್ಕೊಳ್ಳುದು. ಅಷ್ಟೇ ಕೇಳುದ? ಒಳ್ಳೆಯವರ ಕೆಟ್ಟವರ ಅಂತ ಮಾತ್ರ ಕೇಳುವುದಲ್ಲ, ಬೇರೆ ಏನಾದ್ರು ಉಂಟು? ಬೇರೆ ಉಂಟು. ಯಾವುದು? ಬಂದ ಉದ್ದೇಶ ಏನು? ಹಾ. ನಿಮಗೆ ಏನಾಗಬೇಕು ಹಾ. ಅದನ್ನು ಹೇಳಿ ನಾನು ಪರಿಹಾರ ಮಾಡ್ತೇನೆ. ಶೂನ್ಯಕಾಪುರ. ಅಷ್ಟು ಉದ್ದ ಉಂಟ. ಹೈ. ಅದೊಂದು ಚಿಕ್ಕದಲ್ಲಿ ಸೋಲಿಕಾಪುರ. ಹೀಗೆ? ಸೋಲಿಕಾಪುರ. ಹೈ. ಅದ್ಯಾರು ನಿನ್ನ ಅರ್ಥ ಮಾಡಲ್ಲ? ಸೋಲಿಕಾಪುರ ಅಂತ ಹೇಳಿ. ಶೂನ್ಯಕಾಪುರ. ಹಾ, ಅಲ್ಲಿ ನಿಮ್ಗೇನು ಬರಗಾಲ ಬರುತ್ತೆ. ಹೈ. ಬರಗಾಲ ಬಂದ್ರೆ ಇಲ್ಲಿಗೆ ಬರ್ತೇವೆ ನಾವು, ಮತ್ತೆ ಬೇರೆ ದಿಕ್ಕಿಗೆ ಹೋಗ್ತೇವೆ. ಏನಾದ್ರು ತೊಂದರೆ ಆಗಿ ಊರು ಬಿಸಿ ಹಾಗಲ್ಲ. ಮತ್ತೆ ಭಂಡಾಸುರ. ಅವನ ವಿಶೇಷ ಆಗಿದಪ್ಪ. ನೀವ್ಯಾಕೆ ಬಂದ? ನನಗೆ ನನ್ನನ್ನು ಬೇಕಾದ್ರೆ ಏನಾದ್ರೂ ಹೇಳು. ಭಂಡಾಸುರ ನನ್ನ ಅವನ ತಂಟೆಗೆ ಬಂದ್ರೆ ನಮ್ಮ ಜೀವನದಲ್ಲಿ ಒಂದು ಉದ್ದೇಶ ಉಂಟು. ಯಾವುದು? ನಾವು ನಮ್ಮನ್ನೇ ಹೊಗಳಿಕೊಳ್ಳು, ಹಾ. ಇನ್ನೊಬ್ಬರನ್ನು ಹೊಗಳಿಕೊಳ್ಳು. ನಾವು ವ್ಯವಹಾರ ಇಲ್ಲ. ನಾನು ಕೂಡ ಹಾಗೆ. ಹಾ. ನನ್ನನ್ನು ಹೊಗಳಿದ್ದಲ್ಲ, ಮತ್ತೆ ನಮ್ಮ ಒಡೆಯ. ಒಡೆಯ 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 ನಮ್ಮ ನೇತಾರ, ಅವರಿಗೆ ನಮ್ಮ ದಾತಾರ. ಅವರಿಗೆ ಬರಗಾಲ ಏನಾದ್ರು ಬಂತು? ಅವನಿಗೆ ಬರಗಾಲ ಬರಲಿಲ್ಲ. ಮತ್ತೆ ನಿನಗೆ ಬರಗಾಲ ಭರಿಸುವುದಕ್ಕೆ ನಾವು ಇಲ್ಲಿಗೆ ಬಂದದ್ದು. ನನಗೆ ಬರಗಾಲ ಹಾ. ಬಂತು. ನಮ್ಮಲ್ಲಿ ಎಷ್ಟು ಬೇಕಾದ್ರೂ ಉಂಟಪ್ಪ, ನಮಗೆ ಬರಗಾಲ ಅದೇ ಇದ್ದದ್ದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದದ್ದು. ಹಾ. ಸರಿಯಾಗಿ ಕಿವಿ ಕೊಟ್ಟು ಕೇಳು. ತಿಳ್ಕೊಳ್ಬೇಕಾ? ದೇವಲೋಕದ ಒಳಗೆ ದೇವೇಂದ್ರ ಇದ್ದಾನಾ? ಇದ್ದಾರೆ. ಹೋಗಿ ಅವನಲ್ಲಿ ಹೇಳಬೇಕು, ಏನಂತ? ದೇವಪೀಠವನ್ನು ಬಿಟ್ಟು ಕೊಡಬೇಕು. ಹಾ, ಇಲ್ಲ ಅಂತಾದ್ರೆ ಹಾ. ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿ ಹಾ. ರಣಾಂಗಣಕ್ಕೆ ಬರಲಿ. ನಾನೇನು ಕೈ ಕಟ್ಕೊಟ್ಟಿದ್ದೇನೆ ಅಂತ ಹೇಳಿ ನನಗೇನು ಗೊತ್ತು? ನನಗೇನು ಗೊತ್ತು ನಿನ್ನ ಕೈ ಕಟ್ಟಿ ಹಾಕಿದ್ದಾರೆ? ಬಂದವೆಲ್ಲ ಅದೇ ಕೇಳುದು ಅಂತ ಹೇಳಿದ್ರು. ಹಾ. ನನಗೇನು ಕೆಲಸ ಇಲ್ವಾ? ನಿನಗೆ ಕೆಲಸ ಉಂಟು? ಏನಂತ? ಈಗ ಏನಂತ ಕೆಲಸ ಉಂಟಾ? ಮತ್ತೆ ಕೆಲಸ ಇದ್ದಲ್ಲ ನಾನು ಕೂತದ್ದು. ಗೊತ್ತಾಗಲಿಲ್ಲ. ಏನು? ಏನು? ಹ್ಮ್? ಏನು? ದೇವಲೋಕ ಬಿಟ್ಟುಕೊಡ್ಬೇಕು. ಹೌದು. ಬಿಟ್ಟುಕೊಡ್ತಿದ್ದಾಗ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಿ ರಣಕ್ಷೇತ್ರದಲ್ಲಿ ನಮ್ಮನ್ನು ಎದುರಿಸುವುದಕ್ಕೆ ಬರಲಿ. ನಮ್ಮ ಜಾಗ ಒಂದು ಸ್ವಲ್ಪ ಕಾಯ್ತೇನೆ ನಾನು. ಹಾಗೆಂದು ಹೌದು. ಹಣ ಹವಾಮಾನ ಇದೆ. ಯಾರಲ್ಲಿಲ್ಲ
ನಮಸ್ಕಾರ ಮಾಡಿ ಹೋಗುವವನು ನಮ್ಮ ಜಾಗದಲ್ಲಿ ಕೂತ್ಕೊಂಡು ಇವತ್ತು ಹಾಗೆ ಕೂತ್ಕೊಂಡೆ ಯಾರು ಬರ್ತಾರೆ ಎಂಬುದಾಗಿ ಕಾಯ್ತೇನೆ. ಬಂದು ನೋಡೆ ಯಾರು? ಶೂನ್ಯತಾ ಪಟ್ಟಣಂತೆ. ಬಣ್ಣಾಸುರನಂತೆ. ಹೇಳಿದ್ದಾನೆ ಅವ ಬಂದದ್ದು ಬಂಡಾಸುರ. ಅವನ ಜೊತೆಯಲ್ಲಿ ಬಂದಿದ್ದಾನೆ. ಈ ಪೀಠವನ್ನು ಬಿಟ್ಟು ಕೊಡ್ಬೇಕಂತೆ, ಇಲ್ಲದಿದ್ರೆ ಯುದ್ಧಕ್ಕೆ ಮಾಡಬೇಕು. ಸೇರಿಸಿಕೊಂಡು ಸಮುದ್ರ ಮತದ ಕಾಲದಲ್ಲಿ ಇವರಿಗೆ ಅನ್ಯಾಯವಾಗಿದಂತೆ ಇದನ್ನು ಪ್ರಶ್ನಿಸುವುದಕ್ಕಾಗಿ ಸಕಲ ಸೇವೆಗಳನ್ನು ಸೇರಿಸಿಕೊಂಡು ನಮ್ಮ ಸುರಲೋಕದ ಮೇಲೆ ಮುತ್ತಿಗೆ ಹಾಕಿದ್ದಾನೆ. ಬಂದವನೆಂತ ಸಮರ್ಥನೆ ಆಗಲಿ ಅವನನ್ನು ಪ್ರಶ್ನಿಸುವಂತ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿಂಟು. ಹಾಗಾಗಿ ನಾನು ಒಬ್ಬಳೇ ಹೋಗುವುದಲ್ಲ, ನಮ್ಮವರನ್ನು ಕರೆಸಿಕೊಂಡು ವಿಚಾರಣೆ ಆಗಿ ಮತ್ತೆ ನಡೆಯುತ್ತೇನೆ. ಸಕಲ ಸೇನೆಲ್ಲ ಸೇರಿಸಿಕೊಂಡು ಸುರಲೋಕದ ಸಂಪತ್ತನ್ನು ಪಡೆದಕ್ಕಾಗಿ ಇಲ್ಲಿ ಅಧಿಕಾರ ಪಡೆದಕ್ಕಾಗಿ ಬಂದಿದ್ದಾನಂತೆ. ಬಂದವನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು, ಬಂದವನಿಗೆ ವಿಚಾರಿಸಬೇಕು. ಅದು ನಮ್ಮ ಮುಖ್ಯ ಕರ್ತವ್ಯ. ಏನು Oh,
ಬಂದಂತವ್ರು ಯಾರಾಗಿರಲ್ಲ ಅವರನ್ನು ನಾನು ನೋಡಿ ಬರ್ತೇನೆ. ಕನ್ನಡ ಬರುವುದು ಸಹಜ. ಕರ್ನಾಟಕಕ್ಕೆ ಯಾರೇ ಬರಲಿ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಬಂದಂತವನ ಬಾರುಷವನ್ನು ನೋಡಿ ನೀವು ಹೆದರಿ ಕುಳಿತುಕೊಳ್ಳುವ ನೀವಲ್ಲ, ನಿಮ್ಮ ಸಾಮರ್ಥ್ಯವನ್ನು ತೋರಿಸ್ತೀವಿ. ನಿಮ್ಮ ಮಾತಿನ ಅರ್ಥ ಮಾಡಿಕೊಂಡಿದ್ದೇನೆ. ಹಣ ಮಾಡುವುದಲ್ಲ, ಆಯುಧವನ್ನು ಧರಿಸಿಕೊಂಡಾಗಿ ನಾನೇ ಮುಂದೆ ಹೇಳ್ತೇನೆ. ಬಿಟ್ಟುಕೊಡದೇ ಇದ್ದರೆ ಬಿಡುಗನ್ನರಾದಂತಹ ನಿಮ್ಮನ್ನು ಸದೆ ಮಾಡಿದು ಸ್ವರ್ಗವನ್ನು ಸ್ವಾಧೀನಪಡಿಸುತ್ತೇವೆ.